ಎಲ್ರಿಗೂ ನಮಸ್ಕಾರ, ಶುಭೋದಯ. ಹೇಗಿದ್ದೀರಾ? ಆರಾಮ? ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಸಂಸ್ಕಾರವನ್ನು ಪಡಿಬೇಕು, ನಮ್ಮ ಸನಾತನ ಧರ್ಮದ ಹಿರಿಮೆಯನ್ನು ತಿಳಿಬೇಕು ಅನ್ನೋರಿಗಾಗಿಯೇ NKR TV ಕನ್ನಡ ವಾಹಿನಿ ಸಾದರಪಡಿಸ್ತಾ ಇದೆ ಧರ್ಮ ಜ್ಯೋತಿ ಕಾರ್ಯಕ್ರಮ ವೀಕ್ಷಿಸ್ತಿರುವಂಥ ಎಲ್ಲ ಪ್ರೀತಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ ಅಂತ ಇಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಮನೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶನಿವಾರ ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಕೇಳಬೇಕಲ್ವಾ? ನಮ್ಮ ಜೊತೆ ಇದ್ದಾರೆ ಎಂದಿನಂತೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ಶ್ರೀ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ ಗುರುಗಳೇ. ಪ್ರಾರಂಭ ಮಾಡೋಣ ಕಾರ್ಯಕ್ರಮವನ್ನ ಪಂಚಾಂಗ ಶ್ರವಣದೊಂದಿಗೆ. ಓಂ ಶನೈಶ್ಚರೋ ರಾಶಿತೋ ರಾಶಿಮೇತೆ ಶನಿರ್ಭೋಗೋ ಗಮನಂ ಚೇಷ್ಟಿತಂಚ ಸೂರ್ಯಾತ್ಮಜಂ ಪಾವನಂ ಸುಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ನವೆಂಬರ್ ತಿಂಗಳ 15ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಪರಮಾತ್ಮನ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಟಗಳು ದೂರವಾಗಲಿ, ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ದೊರಕಲಿ ಅಂತ ಹೇಳಿ ಎಂದಿನಂತೆ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ಏಕಾದಶಿ ದಿವಸ ಶನಿವಾರ, ಉತ್ತರ ಫಲ್ಗುಣಿ ನಕ್ಷತ್ರ ಅರ್ಥಾತ್ ಕನ್ಯಾ ರಾಶಿಗೆ ಚಂದ್ರನ ಪ್ರವೇಶ ಆಗಿದೆ. ಇವತ್ತು ನಾಳೆ ನಾಡಿದ್ದು ಕೂಡ ಚಂದ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲೇ ಆಗಿರುತ್ತೆ. ನಾಳೆ ದಿವಸ ಭಾನುವಾರ ನಮ್ಮ ಧರ್ಮಜ್ಯೋತಿ ಸಂಚಿಕೆ ಇರೋದಿಲ್ಲ, ಹಾಗಾಗಿ ಇವತ್ತೇ ನೆನ್ಪಿಟ್ಕೊಳ್ಳಿ, ಚಂದ್ರ ಕನ್ಯಾ ರಾಶಿಯಲ್ಲಿಯೇ ಇರ್ತಾನೆ. ಇದಾದ ನಂತರ ವಿಷ್ಕಂಭ ಅನ್ನುವಂತಹ ಯೋಗ ಇದೆ, ಜೊತೆಯಲ್ಲಿ ಭವ ಕಾರಣ ಇರ್ತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗವಾದರೆ ಇವತ್ತಿನ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡೋದಾದರೆ ಮೇಷ, ವೃಷಭ, ಮಿಥುನ ರಾಶಿ 3 ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಚಂದ್ರ, ತುಲಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥದ್ದು ಬುಧ ಮತ್ತು ಮಂಗಳ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿರ್ತಕ್ಕಂಥದ್ದು ಶನೈಶ್ಚರ. ಒಂದು ಅದ್ಭುತವಾಗಿರ್ತಕ್ಕಂತಹ ಮಾಲಾ ಯೋಗ ಇವತ್ತು ಮತ್ತು ನಾಳೆ ಈ 2 ದಿವಸಗಳು. ಉತ್ತರ ಫಲ್ಗುಣಿ ನಕ್ಷತ್ರ ಹಸ್ತ ಮತ್ತು ಚಿತ್ತ 3 ಕಂಟಿನ್ಯೂಸ್ 3 ದಿನಗಳು, ಶನಿವಾರ, ಭಾನುವಾರ, ಸೋಮವಾರ, ಪೂರ್ಣಮಾಲಾ ಯೋಗ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಯೋಗ ಇದೆ. ಕಾರಣ ಕರ್ಕಾಟಕದಿಂದ ವೃಶ್ಚಿಕ ರಾಶಿಯವರೆಗೂ ಕೂಡ ಅದ್ಭುತವಾಗಿ ಏನಿದೆ ಅಂತಂದರೆ ಗುರು, ಕೇತು, ಚಂದ್ರ, ರವಿ, ಬುಧ, ಶುಕ್ರ, ಮಂಗಳ ಹೀಗೆ 7 ಗ್ರಹಗಳು ಕೂಡ ಈ ಮಾಲಾ ಯೋಗದಲ್ಲಿ ಬಂದಿದ್ದಾವೆ. ಬಹಳ ವಿಶೇಷವಾದಂಥ ಒಂದು ಯೋಗ. ಹೊಸತಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಹಾಕ್ತಕ್ಕಂಥವ್ರು ಇದ್ದರೆ ಇವತ್ತು ನಾಳೆ ನಾಡಿದ್ದು ಉತ್ತರ ಮತ್ತು ಹಸ್ತ ಮತ್ತು ಚಿತ್ತ ಸ್ವಾತಿ 4 ದಿನಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ಮಾಲಾ ಯೋಗದಲ್ಲಿಯೇ ಇರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ದೊಡ್ಡ ಕಾರ್ಯಕ್ಷೇತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡುವಂಥದ್ದಿದ್ರೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಸಮಯ ಇದಾಗಿದೆ. ಯೋಚನೆ ಮಾಡದೆ ಧೈರ್ಯವಾಗಿ ನಿಮಗೆ ತಾರಾನುಕೂಲ ಯಾವತ್ತು ಬರ್ತದೆ ಅಂತ ನೋಡಿಕೊಂಡು ಆವತ್ತಿನ ದಿವಸ ಆರಂಭ ಮಾಡಲಿಕ್ಕೆ ಬಹಳ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಶುಭವಾಗಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೇಷರಾಶಿಯಿಂದ ಮೊದಲುಗೊಂಡು ಹೇಗಿದೆ ಈ ದಿನ ನಮ್ಮೆಲ್ಲರಿಗೂ ನೋಡ್ತಾ ಹೋಗೋಣ. ಆರಂಭದಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ 6ನೇ ರಾಶಿಗೆ ಬಂದಿರತಕ್ಕಂತಹ ಚಂದ್ರ ಚತುರ್ಥಾಧಿಪತಿಯಾಗಿ ಮನೆ ಮೊದಲಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ವಿಶೇಷವಾಗಿ ಭೋಗ್ಯಕ್ಕೆ ಮನೆ ಕೊಡಿಸುವಂಥವ್ರು, ಸೈಟ್ ಕೊಡಿಸುವಂಥವ್ರು, ರಿಯಲ್ ಎಸ್ಟೇಟ್ನವರು ಇತ್ಯಾದಿಗಳಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದಷ್ಟು ಬಹಳ ಶ್ರದ್ಧೆ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದ ಪಕ್ಷದಲ್ಲಿ ಸಾಕಷ್ಟು ಲಾಭಾಂಶಗಳನ್ನು ನೋಡುವ ಅವಕಾಶ ಇರುತ್ತೆ. 7.5 ವೈಭವದಲ್ಲಿರ್ತಕ್ಕಂಥ ಶನೈಶ್ಚರ ಸ್ವಲ್ಪ ಮಟ್ಟಿನ ಕಿರಿಕನ್ನು ಮಾಡ್ತಾನೆ, ಅದನ್ನು ಬಹಳ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ಆರಂಭದಲ್ಲಿ ಅಂಥ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಹೊರಡ್ತಕ್ಕಂಥ ಸಂದರ್ಭ ಬಹಳ ಅದ್ಭುತವಾಗಿ ಏನಪ್ಪ ಅಂತಂದ್ರೆ ಇವತ್ತು ಎಲ್ಲಾದರೂ ಸರಿ ನಿಮ್ಮ ಒಂದು ಒಳ್ಳೆಯ ಪ್ಲಾನ್ ಇಟ್ಕೊಂಡು ಯೋಜನೆಯನ್ನು ಇಟ್ಕೊಂಡು ಕೆಲಸಕ್ಕೆ ಹೋಗ್ತಿರಲ್ಲ, ಅಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದು ತೆಂಗಿನಕಾಯಿಯನ್ನು ತಗೊಂಡು ಹೋಗಿ ಗಣೇಶನ ಮುಂದೆ ನಿಂತು
ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ನಾನು ಹೋಗ್ತಕ್ಕಂಥ ಕೆಲಸದಲ್ಲಿ ನನಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಅವನಲ್ಲಿ ಕೇಳಿಕೊಂಡು ಅದನ್ನು ಈಡ್ಗಾಯಿ ಹೊಡೆದು ಹಾಕಿಬಿಟ್ಟು ಆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಳ್ಳಿ. ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ಚಿಂತೆ ಮಾಡಬೇಡಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ದಿನ. ಕಾರಣ ನಿಮ್ಮ ರಾಶಿಗೆ ಪಂಚಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ತೃತೀಯಾಧಿಪತಿ. ಸಂತತಿ ಅಂದರೆ ಹೇಗೆ ಅಂದರೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ. ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ಸನ್ನು ನಡೆಸ್ತಾ ಇರ್ತೀರಿ. ಚೀಟಿ ವ್ಯವಹಾರ ಇದ್ದಿರಬಹುದು, ದುಡ್ಡು ಕಾಸಿನ ವ್ಯವಹಾರ ಇರಬಹುದು, ಬೆಳ್ಳಿ ಬಂಗಾರದ ವ್ಯವಹಾರ ಇರಬಹುದು, ಅಥವಾ ಕಬ್ಬಿಣದ ಸಾಮಗ್ರಿಗಳು, ಲೋಹ, ಹಾರ್ಡ್ವೇರ್ ಶಾಪ್ ಇತ್ಯಾದಿಗಳು ಇರಬಹುದು. ಈ ರೀತಿಯಾಗಿ ಏನು ಒಂದು ವ್ಯವಹಾರಗಳನ್ನು ಇಟ್ಕೊಂಡು ನಡೆಸ್ತಾ ಇರ್ತೀರಾ ಅಂಥವರಿಗೆಲ್ಲ ಇವತ್ತು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ದಿನ. ವ್ಯಾಪಾರದಲ್ಲಿ ಸಾಕಷ್ಟು ಲಾಭಾಂಶಗಳನ್ನು ನೋಡ್ತಕ್ಕಂಥ ಅವಕಾಶ ಇದೆ. ಜೊತೆಯಲ್ಲಿ ಪಂಚಮದಲ್ಲಿರ್ತಕ್ಕಂತಹ ಚಂದ್ರನಿಗೆ ಲಾಭದಿಂದ ಶನಿಯ ದೃಷ್ಟಿ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡ್ತಕ್ಕಂಥ ಅವಕಾಶ ಕೂಡ ಇರುತ್ತೆ. ಆದರೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳು ಎಲ್ಲ ವ್ಯವಹಾರದಲ್ಲಿದ್ದಂಗೆ ಇಲ್ಲೂ ಕೂಡ ಇರುವಂಥ ಲಕ್ಷಣಗಳು ಕಾಣಿಸುತ್ತೆ. ಗುರು ಮತ್ತು ಕೇತುಗಳ ಒಂದು ಸ್ಥಿತಿ ಅಷ್ಟು ಶುದ್ಧ ಅಥವಾ ಶುಭ ಸ್ಥಿತಿ ಅನ್ನುವಂಥದ್ದಿಲ್ಲ. ಹಾಗಾಗಿ ಇವತ್ತು ದತ್ತಾತ್ರೇಯರು ಮತ್ತು ಗಣೇಶ ಎರಡೂ ಜನರ ಉಪಾಸನೆಯನ್ನು ನೀವು ವೃಷಭ ರಾಶಿಯವರು ಮಾಡಿಕೊಳ್ಬೇಕು. ಮಾಡ್ಕೊಂಡ ನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ ಪಕ್ಷದಲ್ಲಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಸುಖಕರವಾಗಿರ್ತಕ್ಕಂಥದ್ದು. ಧನಾಧಿಪತಿ ಸುಖ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಚತುರ್ಥ ಭಾವದಲ್ಲಿ ಚಂದ್ರ ಇರುವಂಥದ್ದು. ಆದ್ದರಿಂದ ಮನೆಯ ವಾತಾವರಣದಲ್ಲಿ ಸಾಕಷ್ಟು ನೆಮ್ಮದಿ, ಸಮಾಧಾನ ಅಂತಕ್ಕಂಥದ್ದಿರುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿನ ಕಿರಿಕಿರಿ ಕಾಣಿಸಬಹುದು. ಕಾರಣ ಚಂದ್ರನಿಗೆ ಇರ್ತಕ್ಕಂತಹ ಶನೈಶ್ಚರನ ದೃಷ್ಟಿ. ಹಾಗಾಗಿ ಏನು ಅಂತ ದೊಡ್ಡ ಮಟ್ಟದ ಸಮಸ್ಯೆ ಅಲ್ಲದೇ ಇದ್ದರೂ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಆದರೆ ಪೂರ್ಣವಾಗಿರ್ತಕ್ಕಂತಹ ಗುರು ಬಲ ಇರೋದರಿಂದ ಅದನ್ನೆಲ್ಲ ನೀವು ಗೆದ್ದು ಮುಂದುವರಿಯೋಕೆ ಎಲ್ಲ ರೀತಿಯ ಅವಕಾಶ ಇರುತ್ತೆ. ಮೂರನೇ ಮನೆಯಲ್ಲಿರ್ತಕ್ಕಂಥ ಕೇತು ಕೂಡ ಸಾಕಷ್ಟು ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾನೆ. ಆದರೆ ಪಂಚಮದಲ್ಲಿ ರವಿ ಮತ್ತು ಶುಕ್ರ ಎರಡು ಗ್ರಹಗಳಿದ್ದು ಶುಕ್ರನಿಗೆ ಸ್ವಲ್ಪ ಅಸ್ತದೋಷ ಅಂತಕ್ಕಂಥದ್ದು ಬರುತ್ತೆ. ಜೊತೆಯಲ್ಲಿ ರವಿಗೆ ನೀಚ ಸ್ಥಿತಿ ಅಂತಕ್ಕಂಥದ್ದು ಇರೋದರಿಂದ ತೃತೀಯಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ದೋಷ ಪರಿಹಾರಕ್ಕಾಗಿ ಶಿವನ ಆರಾಧನೆ, ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಜಪದ ಒಂದು ಆವರ್ತನೆಗಳನ್ನು ಮಾಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ನಿಮ್ಮ ರಾಶಿಯಾಧಿಪತಿ ಮೂರನೇ ರಾಶಿಯಲ್ಲಿರೋದ್ರಿಂದ ವಿಕ್ರಮ ಸ್ಥಾನ ಅಂತ ಹೇಳ್ತಾರೆ. ಧೈರ್ಯ ಸ್ಥೈರ್ಯಗಳನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು. ಭಾಗ್ಯದಿಂದ ಶನಿಯ ದೃಷ್ಟಿ ಇರೋದರಿಂದ ಭಾಗ್ಯೋದಯವಾಗ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಚಂದ್ರ ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಅವನಿಗೆ ಯಾವುದೇ ಶತ್ರುಗಳಿಲ್ಲ. ಅವನಿಗೆ ಶನಿಯೂ ಕೂಡ ಮಿತ್ರನೇ ಆಗಿರೋದ್ರಿಂದ ಶನಿಯ ನೇರ ದೃಷ್ಟಿ ಇರೋದರಿಂದ ಬಂಧು ಮಿತ್ರರ ಆಗಮನವಾಗ್ತಕ್ಕಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು. ದೀರ್ಘಕಾಲದ ಸ್ನೇಹಿತರು ಯಾರೋ ಬಹಳ ದಿವಸಗಳಿಂದ ಭೇಟಿಯಾಗಿಲ್ಲ ಅಂಥವ್ರು ಭೇಟಿಯಾಗುವಂಥದ್ದು. ಹೊಸ ಯೋಜನೆ, ಭಾಗ್ಯದ ಒಂದು ಸ್ಥಿತಿ ಅಲ್ವಾ ಅದು. ಹೊಸತಾಗಿ ನಿಮ್ಮ ಕಾರ್ಯಕ್ಷೇತ್ರಗಳನ್ನು ವಿಸ್ತಾರ ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳು ಕೂಡ ಕಂಡು ಬರುತ್ತೆ. ರಾಶಿಗೆ ಚತುರ್ಥ ಭಾವದಲ್ಲಿ ನೀಚ ರವಿಯೊಂದಿಗೆ ಶುಕ್ರ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಮನೆಯ ಸಂಗಾತಿಗಳ ಜೊತೆಯಲ್ಲಿ ಒಡನಾಟದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಲಕ್ಷಣ ಕಾಣುತ್ತೆ. ಇದಕ್ಕೆ ಇಂದ್ರಾಣಿ ಅನ್ನುವಂಥ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇಂದ್ರಾಣಿ ದೇವಿಯನ್ನು ಸ್ತುತಿ ಮಾಡುವುದರಿಂದ ಇಂದ್ರಾಣಿ ಪತಿ ಸದ್ಭಾವ ಪೂಜಿತೆ ಪರಮೇಶ್ವರಿ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಇದು ಅರ್ಗಲಾ ಸ್ತೋತ್ರ ಅನ್ನುವಂಥ ಒಂದು ಸ್ತೋತ್ರ ಮಾಲಿಕೆಯಲ್ಲಿ ಬರುವಂಥದ್ದು. ಇದು ಎಲ್ಲಾದರೂ ಸಿಕ್ಕಿದರೆ ಇದನ್ನು ಪಠನ ಮಾಡಿದ್ರೂ ಆಗುತ್ತೆ. ಅಥವಾ ಶಚೀಂದ್ರಾಯೈ ನಮಃ, ಶಚೀಂದ್ರಾಯೈ ನಮಃ ಅಥವಾ ಇಂದ್ರಾಣ್ಯೈ ನಮಃ ಈ ಒಂದು ಮಂತ್ರವನ್ನು ಕೂಡ ನಿಮ್ಮ ಶಕ್ತಿಯಾನುಸಾರ ಜಪ ಮಾಡಿಕೊಳ್ಳುವಂಥದ್ದು. ಅದಿಲ್ಲ ಇಂದ್ರಾಣಿ 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 ಹೇಳಿ ಕೈ ಮುಗಿದ್ರೂ ಕೂಡ ಅವಳಿಗೆ ಅದು ಸಲ್ತದೆ ಮತ್ತು ಅನುಗ್ರಹ ಆಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಮನೆ ವಾತಾವರಣ ಕೂಡ ಸುಧಾರಣೆ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗ ಶನಿವಾರ ಯಾವ ಕ್ಷೇತ್ರ ಗುರುಗಳೇ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ಶನಿವಾರ ಬಹಳ ಅದ್ಭುತವಾದ ಒಂದು ಕ್ಷೇತ್ರ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕಾರ್ತೀಕ ಮಾಸದ ಕಡೆಯ ಶನಿವಾರ ಇವತ್ತು. ಯಾಕೆಂತಂದ್ರೆ ಇನ್ನು 4 ದಿವಸಕ್ಕೆ ಅಮಾವಾಸ್ಯೆ ಇದೆ, ಕಾರ್ತೀಕ ಮಾಸ ಮುಗಿದು ಹೋಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಕರ್ಕೊಂಡೋದ್ರೆ ಎಂಥ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ
ನಮ್ಗೆಲ್ಲರಿಗೂ ಗೊತ್ತಿದೆ, ಶನಿಯ ಪೀಡೆ ಅಂತಕ್ಕಂಥದ್ದು ಬಾಧಿಸ್ತಾ ಇದ್ರೆ ಹೋಗಿ ಆರಾಧನೆ ಮಾಡೋದು ಯಾರನ್ನ ಹೆಚ್ಚಾಗಿ? ಶನಿದೇವನನ್ನೇ, ಆಂಜನೇಯನ. ಶನಿದೇವನನ್ನು ಹೇಗೂ ಆರಾಧನೆ ಮಾಡ್ತೀವಿ, ಅದರಲ್ಲಿ ಏನು ಹೊಸ ವಿಷಯ ಇಲ್ಲ. ಆದರೆ ತಪ್ಪಿಸ್ಕೊಳ್ಬೇಕು ಅಂದ್ರೆ ಆಂಜನೇಯನ ಹತ್ರ ಹೋಗ್ಬೇಕು. ಆಂಜನೇಯನನ್ನ ಆರಾಧನೆ ಮಾಡ್ತೀವಿ ಅಲ್ವಾ? ಆಂಜನೇಯನೇ ಪ್ರತಿಷ್ಠೆ ಮಾಡಿರೋ ಶನಿ ಆಗಿದ್ರೆ, ಆಂಜನೇಯನೇ ಶನಿ ಮಹಾತ್ಮನ ಪ್ರತಿಷ್ಠಾಪನೆ ಮಾಡಿದ್ದಾಗಿದ್ರೆ ಅರೆ ಯಾವ ಕ್ಷೇತ್ರ? ಇದು ಅದ್ಭುತವಾಗಿರ್ತಕ್ಕಂಥದ್ದು. ಭೂಮಧ್ಯ ರೇಖೆಯ ಮೇಲೆ ಸರಿಯಾಗಿ ಶನೈಶ್ಚರನ ನೇರ ದೃಷ್ಟಿ ಲಂಕೆಗೆ ಬೀಳೋ ರೀತಿಯಲ್ಲಿ ಆಂಜನೇಯ ಪ್ರತಿಷ್ಠೆ ಮಾಡಿರ್ತಾರೆ. ಓಹೋ, ಇದು ನಮ್ಮಲ್ಲ, ಅಂದ್ರೆ ಲಂಕೆಗೆ ಹೋಗೋ ಮುನ್ನ. ಯಾವಾಗ ಲಂಕೆಗೆ ಹೋಗಿ ಬಂದಲ್ಲ ಆಂಜನೇಯ, ಲಂಕೆಗೆ ಹೋಗಿ ಬಂದ ನಂತರದಲ್ಲಿ ಮೊದಲ ಬಾರಿಗೆ ಬಂದಾಗ, ಮೊದಲನೇ ಬಾರಿಗೆ ಏನಾಗುತ್ತೆ ಅಂತಂದ್ರೆ, ನಮ್ಗೆಲ್ಲರಿಗೂ ರಾಮಾಯಣದ ಕಥೆ ಗೊತ್ತು. ನಮ್ಮ ವಾಲ್ಮೀಕಿ ರಾಮಾಯಣ ದರ್ಶನ ನಮ್ಮ NKR ಟಿವಿಲೇ ಬರ್ತದೆಯಲ್ಲ, ಅದು ನೋಡಿದ್ರೆ ನಮ್ಮ ಜನರಿಗೆ ಗೊತ್ತಾಗುತ್ತೆ, ಮುಂದೆ ಮುಂದೆ ಬರುತ್ತೆ. ಬಹಳ ಅದ್ಭುತವಾಗಿ ಏನಪ್ಪಾ ಅಂತಂದ್ರೆ, ಹೋದ ಅಲ್ಲಿ ಹೋದ ಲಂಕೆನೆಲ್ಲ ನೋಡ್ಕೊಂಡ್ ಬಂದ. ಎಲ್ಲ ನೋಡ್ಕೊಂಡು ಬಂದವನಿಗೆ ಅವನು ರಾವಣನನ್ನು ನೋಡ್ತಾನೆ. ಅಂತಃಪುರದಲ್ಲಿ 10ನೇ ಅಧ್ಯಾಯದಲ್ಲಿ ಬರುತ್ತೆ, ಸುಂದರಕಾಂಡದಲ್ಲಿ. ಮಲಗಿರ್ತಾನೆ ರಾವಣ. ಮಾಷ ರಾಶಿ ಪ್ರತೀಕಾಶಂ ಅಂತ, ಉದ್ದಿನ ಕಾಳು ರಾಶಿ ಹಾಕಿದ್ರೆ ಮಂಚದ ಮೇಲೆ ಹೆಂಗ್ ಕಾಣುತ್ತೋ ಹಂಗ್ ಕಾಣ್ತಿದ್ನಂತೆ ರಾವಣ. ಅಲ್ಲಿ ಮಲಗಿದ್ದಾಗ ನೋಡ್ಕೊಂಡು ಬಂದವನು. ಆಮೇಲೆ ಸಭೆಯಲ್ಲಿ ಸಿಂಹಾಸನದಲ್ಲಿ ಕೂತ ರಾವಣನ್ ನೋಡ್ಕೊಂಡು ಹೇಳ್ತಾನೆ ಹನುಮಂತ, ಯದ್ಯಧರ್ಮೀನ ಬಲವಾನ್ ಸ್ಯಾದಿಯಂ ರಾಕ್ಷಸೇಶ್ವರ. ಇವನು ಏನಾದ್ರೂ ಅಧರ್ಮಿ ಅಲ್ಲ ಅಂತ ಆಗಿದ್ದಿದ್ರೆ, ಇವನು ಅಧರ್ಮಿ ಅಲ್ಲ ಅಂತ ಆಗಿದ್ರೆ, ಇವನ ಸಾಹಸ, ಇವನ ಸಾಮರ್ಥ್ಯ, ಇವನ ಲಕ್ಷಣ, ಇವನ ವಿದ್ಯೆ, ಇವನ ತಪಸ್ಸು, ಇವನ ಚಾತುರ್ಯ, ಇವನ ವಿಕ್ರಮ, ಸಶಕ್ರಸ್ಯಾಪಿ ರಕ್ಷಿತ ಅಂತಾನೆ. ದೇವೇಂದ್ರನನ್ನು ಕಾಪಾಡುವಂಥ ಸಾಮರ್ಥ್ಯ ಇರೋನು ಇವನು ಅಂತ. ದೇವೇಂದ್ರನನ್ನು ಕಾಪಾಡೋ ಸಾಮರ್ಥ್ಯ ರಾವಣನಿಗೆ. ಅಂಥ ರಾವಣನನ್ನು ಬಗ್ಗು ಬಡಿಬೇಕು ಅಂತಂದ್ರೆ ಇದು ಸುಮ್ಮನೆ ಆದ್ರೂ ಸಾಕಾಗೋದಿಲ್ಲ. ಶನೈಶ್ಚರನ ದೃಷ್ಟಿ ಬೀಳಬೇಕು ರಾವಣನಿಗೆ ಅಂತ ತೀರ್ಮಾನ ಮಾಡ್ತಾನೆ. ಶನೈಶ್ಚರನ ದೃಷ್ಟಿ ಬೀಳಬೇಕು. ಸಾಮಾನ್ಯವಾದ ಯಾವುದೋ ಒಂದು ರೀತಿಯಲ್ಲಿ ಮಾಡಿದ್ರೆ ಬರೋದಿಲ್ಲ. ಇದಕ್ಕೆ ಉಲ್ಕಾ ಲಕ್ಷಣ ಬೇಕು ಅಂತ ಯೋಚನೆ ಮಾಡ್ತಾನೆ. ನಲ್ಮೋರ ಅಂತ ಹೇಳಿ ಇವತ್ತು ಮಧ್ಯಪ್ರದೇಶದಲ್ಲಿ ಒಂದು ಊರಿದೆ. ಆ ಊರು ಭೂಮಧ್ಯ ರೇಖೆಯ ಸರಿಯಾಗಿ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಊರು ಅದು. ಆ ರೇಖೆಯ ಭಾಗದಲ್ಲಿ ಸರಿಯಾಗಿ ಆಕಾಶದಿಂದ ಉಲ್ಕಾ ರೂಪದಲ್ಲಿ ಬಿದ್ದಂಥ ಒಂದು ದೊಡ್ಡ ಶಿಲಾಖಂಡ ಇರುತ್ತೆ. ಹನುಮಂತ ಏನ್ ಮಾಡ್ತಾನೆ, ನೋಡ್ತಾನೆ. ಇಲ್ಲಿಂದ ನೇರ ದೃಷ್ಟಿ ಲಂಕೆಗೆ ಬೀಳಬೇಕು ಶನೈಶ್ಚರನ. ಹಾಗೆ ಯೋಚನೆ ಮಾಡಿ ಕರೆಕ್ಟಾಗಿ ಆ ಭೂಮಧ್ಯ ರೇಖೆ ಮಧ್ಯಭಾಗದಲ್ಲಿ ಸರಿಯಾಗಿ ನೇರವಾಗಿ ಲಂಕೆಗೆ ಶನೈಶ್ಚರನ ದೃಷ್ಟಿ ಬೀಳುವ ರೀತಿಯಲ್ಲಿ ಆ ಉಲ್ಕಾಶಿಲೆಯಲ್ಲಿ ಶನೈಶ್ಚರನ ಬಿಂಬವನ್ನು ನಿರ್ಮಾಣ ಮಾಡಿಸ್ತಾನೆ ವಿಶ್ವಕರ್ಮರಿಂದ. ವಿಶ್ವಕರ್ಮಾಚಾರ್ಯರು ಆಕಾಶದಿಂದ ಉಲ್ಕಾ ರೂಪದಲ್ಲಿ ನೆಲಕ್ಕೆ ಬಿದ್ದಿದ್ದಂತಹ ಆ ಒಂದು ಕಲ್ಲಿನ ತುಂಡನ್ನು ತಂದ್ಕೊಂಡು ಅದರಲ್ಲಿ ಶನೈಶ್ಚರನ ಬಿಂಬವನ್ನು ನಿರ್ಮಾಣ ಮಾಡಿ ಆಂಜನೇಯನ ಅಪೇಕ್ಷೆಯಂತೆ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ನೇರ ದೃಷ್ಟಿ ಅದು ಲಂಕೆಯ ಮೇಲೆ ಬೀಳಬೇಕು. ಅದರಿಂದಾಗಿ ಅವನಿಗೆ ದುರ್ಬುದ್ಧಿ ಬರಬೇಕು, ಯಾರ ಮಾತನ್ನು ಅವನಿಗೆ ಕೇಳಲೇಬಾರದು, ಸಂಹಾರ ಆಗಬೇಕು, ಸೀತೆ ವಾಪಸ್ ಬಂದು ಸೇರಬೇಕು. ಇಷ್ಟು ಪ್ರಾಜೆಕ್ಟ್ ಹಾಕ್ಕೊಳ್ತಾನೆ ಆಂಜನೇಯ. ಹಾಕ್ಕೊಂಡು ಅಲ್ಲಿ ಆ ಒಂದು ಶನೈಶ್ಚರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಅವನು ತ್ರಿವೇದಿ. ಅವನು ಯಾರು? ಆಂಜನೇಯ. 3 ವೇದಗಳನ್ನ 6 ಶಾಸ್ತ್ರಗಳನ್ನು ಸಹ ಅಭ್ಯಾಸ ಮಾಡಿದ್ದಂಥವನು. ಹಾಗಾಗಿ ಬಹಳ ಪ್ರಬುದ್ಧ ಮತ್ತು ಪ್ರೌಢ ವ್ಯಕ್ತಿತ್ವದವನು, ಬಹಳ ಶಕ್ತಿವಂತನು ಎಲ್ಲ ಆಗಿರೋದ್ರಿಂದ ಅವನಿಗೆಲ್ಲವೂ ಗೊತ್ತಿತ್ತು. ಆಗಮಶಾಸ್ತ್ರ ಗೊತ್ತಿತ್ತು, ವೇದಾಂಗ ವೇದಾಂತಗಳೆಲ್ಲವೂ ಸಹ ಗೊತ್ತಿದ್ದರಿಂದ ತನ್ನ ಒಂದು ಸಾಮರ್ಥ್ಯ ವಿದ್ಯೆಗೆ ಅನುಗುಣವಾಗಿ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ರೀತಿಯಲ್ಲಿ ಸರ್ವ ಲಕ್ಷಣ ಸಂಪನ್ನವಾಗಿರ್ತಕ್ಕಂತಹ ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂತಹ ಶನೈಶ್ಚರ ಬಿಂಬವನ್ನ ಇವತ್ತು ಮಧ್ಯಪ್ರದೇಶದ ನಲ್ಮೋರಾ ಅನ್ನುವಂತಹ ಜಾಗದಲ್ಲಿ ಏತಿ ಅಂತ ಒಂದು ಊರು, ಆ ಊರಿನ ಒಳಗಡೆಗೆ ಪ್ರತಿಷ್ಠಾಪನೆ ಮಾಡಿಸಿದ. ಈಗ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಆ ಕಾಲದಲ್ಲಿ ಒಂದು ಬೆಟ್ಟ, ಅದು ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದು. ಯಾಕೆಂದ್ರೆ ಎತ್ತರದಿಂದ ಆದ್ರೆ ಇದು ಕೆಳಗಡೆ ಅಲ್ವಾ, ದಕ್ಷಿಣದಲ್ಲಿರೋದಲ್ಲ, ಮಧ್ಯಭಾಗದಲ್ಲಿ, ಭಾರತದ ಮಧ್ಯಭಾಗ. ಇವತ್ತಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ವಿಂಧ್ಯ ಪರ್ವತ ಅದು ಅಂತ. ಆವತ್ತಿನ ಪೌರಾಣಿಕ ಲೆಕ್ಕಾಚಾರದ ಪ್ರಕಾರ ಅದು ವಿಂಧ್ಯ ಪರ್ವತದ ಮೇಲ್ಭಾಗದಲ್ಲಿ ತುಟ್ಟ ತುದಿಯಲ್ಲಿ ಅವನು ಆ ಒಂದು ಬಿಂಬವನ್ನು ನಿರ್ಮಾಣ ಮಾಡಿದ. ಅಲ್ಲಿ ಬಿಂಬ ನಿರ್ಮಾಣ ಮಾಡಿ ಅವನಿಗೆ ಪೂಜೆ ಸಲ್ಲಿಸಿದ್ದರ ಒಂದು ಫಲವಾಗಿ ರಾವಣನ ಸಂಹಾರ ಆಯಿತು. ಎಲ್ಲವನ್ನ ನಡ್ಕೊಂಡು ಬಂದು ಆಂಜನೇಯ ಏನು ಮಾಡ್ತಾನೆ ಅಂದರೆ ಅಲ್ಲಿರ್ತಕ್ಕಂಥ ಶನೈಶ್ಚರನಿಗೆ ಕೃತಜ್ಞತೆಯನ್ನು ಹೇಳ್ತಾನೆ. ಅಪ್ಪ, ನೀನು ಇಲ್ಲಿಂದ ನೇರ ದೃಷ್ಟಿ ಕೊಟ್ಟು 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 ಏನಾಯ್ತು ಅಂದ್ರೆ ರಾವಣನಿಗೆ ಸದ್ಬುದ್ಧಿ ಬರಲೇ ಇಲ್ಲ.
ಸಾಯೋಕ್ ಬೀಳೋಲ್ಲಿವರೆಗೂ ಎಲ್ಲರೂ ಹೋದ್ರು. ಸಂಪೂರ್ಣವಾಗಿ ಪ್ರಹಸ್ತ, ಕುಂಭಕರ್ಣ, ಇಂದ್ರಜಿತು, ಅಕ್ಷಕುಮಾರ, ಜಂಬುಮಾಲಿ, ಸುಮಾಲಿ, ಎಷ್ಟು ಜನ ದೊಡ್ಡ ದೊಡ್ಡ ಪಂಚಸೇನಾಗ್ರಗಾನ್, 80 ಲಕ್ಷ ಕೋಟಿ ರಾಕ್ಷಸರು ಅಂತ ಬರುತ್ತೆ. 80 ಲಕ್ಷ ಕೋಟಿ ಅಂದ್ರೆ ಎಷ್ಟಾಯ್ತು? 12 0 80 ಬರೆದು ಮುಂದೆ 12 0 ಬರಿಬೇಕು. ಅಷ್ಟು ಸಂಖ್ಯೆಯ ರಾಕ್ಷಸರನ್ನ ಕಳ್ಕೊಂಡ್ರೂ ಕೂಡ ಅವನಿಗೆ ಬುದ್ಧಿ ಬರೋದಿಲ್ಲ. ಇದು ಶನೈಶ್ಚರನ ಪ್ರಭಾವ. ಹಾಗಾಗಿ ಆ ನಂತರದಲ್ಲಿ ರಾವಣನ ಸಂಹಾರವೂ ಎಲ್ಲ ಆಗಿ ಯಾವಾಗ ರಾಮನ ಪಟ್ಟಾಭಿಷೇಕ ಆಗ್ತದೆ ಆ ನಂತರದಲ್ಲಿ ಆಂಜನೇಯ ಅಲ್ಲಿ ಬಂದು ಆ ಒಂದು ಸ್ಥಳಕ್ಕೆ ಎಲ್ಲಿ ಶನೈಶ್ಚರನ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ ಬಂದು ವಿಶೇಷವಾಗಿ ಪೂಜೆಯನ್ನು ಸಮರ್ಪಣೆ ಮಾಡಿ ಶನೈಶ್ಚರನಲ್ಲಿ ಕೇಳ್ಕೊಳ್ತಾನೆ, ಅಪ್ಪ ನಿನ್ನ ಒಂದು ದೃಷ್ಟಿ ಅಂತಕ್ಕಂಥದ್ರ ಪ್ರಭಾವದಿಂದ ರಾವಣನಿಗೆ ಏನಾಯ್ತಲ್ಲ ಆ ಒಂದು ದುರ್ಬುದ್ಧಿ ಅನ್ನೋದು ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯರಿಗೆ ಬರದೇ ಇರುವಂಥ ರೀತಿಯಲ್ಲಿ ಅನುಗ್ರಹ ಮಾಡು ಅಂಥೇಳಿ ಆಂಜನೇಯ ಕೇಳಿದಾಗ ಆವಾಗ ಶನೈಶ್ಚರ ಅವನಿಗೆ ಅನುಗ್ರಹ ರೂಪವಾಗಿ ಅವನ ಮಾತೇನು ಹೇಳ್ತಾನೆ ಅಂದರೆ, ಈ ಒಂದು ಕ್ಷೇತ್ರ ನಿನ್ನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು, ನೀನು ಇಲ್ಲಿ ನಿರ್ಮಾಣ ಮಾಡಿ ನನ್ನನ್ನು ಪ್ರತಿಷ್ಠೆ ಮಾಡಿ ನಿನ್ನ ಕಾರ್ಯದಿಂದ ಹೇಗೆ ನೀನು ಸಾಧನೆ ಮಾಡಿಕೊಂಡ್ಯೋ ಮತ್ತು ಹೇಗೆ ನೀನು ರಾಮ ಕಾರ್ಯಕ್ಕೋಸ್ಕರವಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ಯೋ, ನಿನ್ನ ಸ್ವಾರ್ಥ ಏನೂ ಇರಲಿಲ್ವಲ್ಲ. ನಿನ್ನ ಸ್ವಾರ್ಥ ಏನಿದೆ? ನನ್ನ ಸ್ವಾಮಿ ಗೆಲ್ಲಬೇಕು, ಸ್ವಾಮಿ ಹೆಂಡತಿ ಕಳ್ಕೊಂಡಿದ್ದಾನೆ, ಸ್ವಾಮಿ ಹೆಂಡತಿ ದೊರಕಬೇಕು, ಅವನಿಗೆ ರಾಜ್ಯಭಾರ ಆಗಬೇಕು, ಅವನು ಅಯೋಧ್ಯೆಯ ಸಮ್ರಾಟ ಆಗಬೇಕು, ಇದೆಲ್ಲ ಉದಾತ್ತ ಧ್ಯೇಯ ಇದ್ದಿದ್ದು ನಿನಗಾದ್ರಿಂದವ ನಿನ್ನ ಒಳ್ಳೆಯ ಸಂಕಲ್ಪ, ಸ್ವಾರ್ಥರಹಿತವಾದ ನಿನ್ನ ಸಂಕಲ್ಪದ ನೀನು ಹೇಗೆ ನನ್ನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದೆಯೋ ಹಾಗೇನೆ ಭಕ್ತಾದಿಗಳು ಮುಂದೆ ನಿನ್ನ ಸ್ಮರಣೆಯನ್ನು ಮಾಡಿಕೊಂಡು ಬರೋರಿಗೆ ನಾನು ಯಾವುದೇ ಪೀಡೆಯನ್ನು ಕೊಡೋದಿಲ್ಲ. ನನ್ನ ಪೀಡೆಗಳು ಏನೇ ಇದ್ರೂ ಕೂಡ ನಿನ್ನ ಸ್ಮರಣೆ ಮಾಡಿದರೆ ಸಾಕು, ನಾನು ಅವರ ಪೀಡೆಯನ್ನು ಅಂದರೆ ಅವ್ರ ಮೇಲಿಟ್ಟಿರ್ತಕ್ಕಂಥ ನನ್ನ ದೃಷ್ಟಿಯನ್ನು ಸರಿಸಿಬಿಡ್ತೇನೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ ಜಾಗ ನಿನ್ನಿಂದಲೇ ಪ್ರತಿಷ್ಠೆ ಆಗಿರೋದ್ರಿಂದ ಇಲ್ಲಿ ಬಂದು ಸೇವೆ ಮಾಡಿ ಹೋದರು ಅಂತ ಹೇಳಾದರೆ ಅವರಿಗೆ ಯಾವುದೇ ಕಾರಣಕ್ಕೂ ನನ್ನ ಪೀಡೆ ಅಂತಕ್ಕಂಥದ್ದು ಇರೋದಿಲ್ಲ ಇತ್ಯಾದಿ ಅನುಗ್ರಹವನ್ನು ಅಥವಾ ಒಂದು ಪರಸ್ಪರ ಒಡಂಬಡಿಕೆ ಅಂತ ಅಗ್ರಿಮೆಂಟ್ ಅಂತಲೂ ಬೇಕಾದ್ರೂ ತಗೋಬೋದು. ಯಾಕೆಂತಂದರೆ ಶಕ್ತಿಯ ವಿಚಾರ ಭಕ್ತಿ ವಿಚಾರ ಬಂದರೆ ಶನೈಶ್ಚರನಿಗಿಂತ ಆಂಜನೇಯ ಟಾಪ್. ಆದರೂ ಇಲ್ಲಿ ಏನಾಗ್ತದೆ ಅಂತಂದರೆ ಆಂಜನೇಯ ಅವನನ್ನು ಯಾಕೆ ಅಲ್ಲಿ ಇಟ್ಟ ಅಂತಂದರೆ ಅಲ್ಲಿ ಗ್ರಹಗತಿಗಳ ಪ್ರಕಾರವಾಗಿ ರಾವಣನಿಗೆ ಸದ್ಬುದ್ಧಿ ಬರಲೇಬಾರದು. ಯಾಕೆಂದ್ರೆ ಇವನು ಹೋಗಿ ಎಷ್ಟು ಒಳ್ಳೆ ಮಾತನ್ನು ಹೇಳಿರ್ತಾನಲ್ಲ, ಸುಂದರಕಾಂಡದಲ್ಲಿ ಬರುತ್ತೆ, ಅದನ್ನು ಮುಂದೆ ನೋಡೋಣ. ಹಾಗಾಗಿ ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶನೈಶ್ಚರ ಕ್ಷೇತ್ರ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಒಂದು ಜಾಗ. ಬಹಳ ವಿಶೇಷ. ಇದ್ರ ಬಗ್ಗೆ ನಾನು ಹಿಂದೆ ಕೇಳೇ ಇರಲಿಲ್ಲ. ಬಹುಶಃ ತುಂಬ ಜನ ವೀಕ್ಷಕರಿಗೆ ಇವತ್ತೇ ಗೊತ್ತಾಗಿರುತ್ತೆ. ಸಾಧ್ಯವಾದರೆ ಮಧ್ಯಪ್ರದೇಶಕ್ಕೆ ಹೋಗಿ ಅಂತಹ ಒಂದು ವಿಶೇಷವಾದ ಭಗವಂತನಿಂದಲೇ ಮತ್ತೊಬ್ಬ ಭಗವಂತನ ಸ್ಥಾಪನೆ ಅಂದರೆ ಕೇಳೋದಕ್ಕೆ ಒಂಥರ ರೋಮಾಂಚನದ ಅನುಭವ ಆಗತ್ತೆ. ಗುರುಗಳೇ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಒಂದು ರೀತಿ ತುಂಬ ಜನರಿಗೆ ಇದ್ರ ಬಗ್ಗೆ ಗೊಂದಲವಿದೆ. ಏನಪ್ಪ ಅಂತ ಹೇಳಿದ್ರೆ, ಈಗ ತುಂಬ ವಿಶಾಲ ಹೃದಯಗಳು ಮನೆಯಲ್ಲಿ ತಂದೆಗೆ ಏನಾದರೂ ವ್ಯತ್ಯಯವಾಯಿತು, ಕಿಡ್ನಿ ಹೋಗ್ಬಿಟ್ಟಿದೆ, ಕಿಡ್ನಿ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ತನ್ನ ಕಿಡ್ನಿಯನ್ನೇ ಕೊಡುವಂಥದ್ದು. ಕೆಲವೊಬ್ಬರು ಸತ್ತ ನಂತರ ಕಣ್ಣು ದಾನ ಮಾಡ್ತಾರೆ. ಈ ರೀತಿಯೆಲ್ಲ ಅಂಗಾಂಗ ದಾನವನ್ನು ಮಾಡ್ತಾರಲ್ಲ, ಅದರ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದರೆ ಹಿಂದೊಮ್ಮೆ ಯಾರೋ ಒಬ್ಬರು ಹೇಳಿರೋಂಥ ಮಾತು ತುಂಬ ಎಲ್ಲರ ಮನಸ್ಸಿಗೆ ತಾಕಿದೆ. ಕೊಡಬಾರ್ದು, ಹಾಕೊಟ್ರೆ ಮುಂದಿನ ಜನ್ಮದಲ್ಲಿ ನಿಮಗದಿರಲ್ಲ ಅನ್ನೋ ಒಂದು ಮಾತು ಕೆಲವರಲ್ಲಿ ಭಯಭೀತ ಉಂಟು ಮಾಡಿದೆ. ಅದು ತಪ್ಪೇನೋ ಅಂತ. ಆದರೆ ಮಾನವೀಯ ದೃಷ್ಟಿಯಿಂದ ಕಣ್ಣನ್ನು ಮಣ್ಣು ಮಾಡದೆ ಬೇರೆಯವರಿಗೆ ಕೊಟ್ಟು ಹೋದರೆ ಇನ್ನೊಂದಷ್ಟು ಜನರು ನೋಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟ ಹಾಗಾಗಿ ಒಂದು ರೀತಿಯ ಮಾನವೀಯ ಗುಣವನ್ನು ಉಳ್ಳುವರಂಥವರಾಗಿ ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೇ ನೇತ್ರದಾನ ಮಾಡಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಆದಿಯಾಗಿ ಬಹಳಷ್ಟು ಜನ ಮಹನೀಯರು ಅಂತಹ ಒಳ್ಳೆ ಸೇವೆ ಮಾಡಿ ಹೋಗಿದ್ದಾರೆ. ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಇದರ ಕುರಿತಾಗಿ ಉಲ್ಲೇಖವಿದೆಯಾ? ಇದ್ದರೆ ಅದು ಸರಿ ಅಂತ ಹೇಳುತ್ತಾ ಶಾಸ್ತ್ರ, ಅಥವಾ ಕೊಡಬಾರ್ದು ಅನ್ನತ್ತಾ? ಏನು ಹೇಳ್ತೀರಾ ಗುರುಗಳೇ? ತಗಲಾಕಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಕ್ವಶನ್ ಕೇಳ್ದಂಗಿದೆ. ಅದು ನಾನು ಉತ್ತರ ಕೊಡ್ತೇನೆ. ನಾನೇನು ಬೇಜಾರು ಮಾಡಿ ತಗಲಾಕ್ಸ್ಬೇಕಂತಲ್ಲ ಗುರುಗಳೇ, ನಮ್ಗೆ ಸ್ಪಷ್ಟವಾದ ಉತ್ತರ ಸರಿ ಇದೆಪ್ಪ, ಏನು ತಪ್ಪಿಲ್ಲ. ನೀವು ಕೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ನಾನು ಹೇಳ್ಬೇಕಿದ್ರೆ ಸರಿಯಾಗಿ ಹೇಳ್ಬಿಡ್ತೀನಿ. ನನಗೂ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಳುಕು ಅಂಜಿಕೆ ಮುಚ್ಚುಮರೆ ಇದೆಲ್ಲ ನನಗೂ ಏನೂ ಇಲ್ಲ. ಶಾಸ್ತ್ರ ಏನು ಹೇಳ್ತದೆ ಅಂತಂದ್ರೆ, ಯಾವ ವಿಧಿಯಿಂದ ಅಥವಾ ಯಾವ ರೀತಿಯಿಂದ ಶರೀರ ಪ್ರಪಂಚಕ್ಕೆ ಬಂತೋ ಅದೇ ರೀತಿಯಿಂದ ಆ ಶರೀರ ಪಂಚಭೂತಗಳಿಗೆ ಹೋಗಿ ಸೇರಬೇಕು. ಶಾಸ್ತ್ರದ ಮಾತು. ಕಿಡ್ನಿ ಇರ್ಬೋದು, ಕಣ್ಣಿರ್ಬೋದು,
ಅಥವಾ ಬೇರೆ ಯಾವುದೇ ಅಂಗಾಂಗ ಇರ್ಬೋದು. ಇನ್ನು ಕೆಲವರು ಇಡೀ ಶರೀರನೇ ದಾನ ಮಾಡಿರ್ತಾರೆ. ನೀವು ಬರೀ ಅಂಗಾಂಗ ಮಾತ್ರ ಹೇಳಿದ್ರಿ. ಎಷ್ಟೋ ಜನ ಪೂರ್ಣ ಶರೀರವನ್ನು ಯಾವುದೋ ಒಂದು ಆಸ್ಪತ್ರೆಗೋ ಯಾವುದೋ ಒಂದು ಪರೀಕ್ಷಾರ್ಥವಾಗಿಯೋ ಯಾವುದೋ ಒಂದು ಸಂಸ್ಥೆಗೋ ಲೋಕ ಕಲ್ಯಾಣದ ಉದ್ದೇಶದಿಂದ ಶರೀರವನ್ನೇ ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇದೆ. ಅನೇಕರು ಮಾಡಿರೋರಿದ್ದಾರೆ, ಗೊತ್ತಿದೆ ನಮ್ಗೆ ಆ ಬಗ್ಗೆ. ಅಂಥ ಸಂದರ್ಭದಲ್ಲಿ ಅವರ ಅಂತ್ಯಷ್ಟಿಯನ್ನು ಮಾಡಬೇಕಲ್ಲ, ಹೇಗೆ ಮಾಡೋದು? ಶಾಸ್ತ್ರ ಏನು ಹೇಳ್ತದೆ? ಎಲ್ಲಿಯವರೆಗೆ ಶರೀರ ಭೂಮಿ ಮೇಲೆ ಇರ್ತದೆಯೋ ಅಲ್ಲಿಯವರೆಗೆ ಅದರ ಜೀವಕ್ಕೆ ಒಂದು ಗತಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಗರುಡ ಪುರಾಣದಲ್ಲಿರೋ ಮಾತು ಇದು. ಶರೀರ ಎಲ್ಲಿವರೆಗೆ ನಾಶವಾಗುವುದಿಲ್ಲ ಅಲ್ಲಿಯವರೆಗೆ ಆ ಶರೀರದ ಮೇಲೆ ಜೀವಕ್ಕೆ ಇರತಕ್ಕಂಥ ಮೋಹ ನಾಶ ಆಗೋದಿಲ್ಲ. ಶರೀರ ನಾಶವಾದ ನಂತರದಲ್ಲಿ ಅದು ಎಲ್ಲಿವರೆಗೆ ಗರುಡ ಪುರಾಣದಲ್ಲಿ ಬರುತ್ತೆ ಅಂತಂದ್ರೆ, ಚಿತೆಯ ಮೇಲೆ ಮಲಗಿಸಿರ್ತಕ್ಕಂಥ ಶರೀರಕ್ಕೆ ಬೆಂಕಿಯನ್ನು ಹಚ್ಚಿ ಕಪಾಳ ಮೋಕ್ಷ ತಲೆಬುರುಡೆ ಸಿಡಿದ ಆ ನಂತರದಲ್ಲಿ ಅಲ್ಲಿ ಬಂದಿರತಕ್ಕಂಥ ಜೀವ ತನ್ನ ಶರೀರ ಸುಟ್ಟು ಬೂದಿ ಆಗ್ತಾ ಇರೋದನ್ನು ಕಂಡು ಆ ಶರೀರದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ದೂತರ ಜೊತೆಗೆ ದೇವಲೋಕಕ್ಕೋ ಯಮಲೋಕಕ್ಕೋ ಹೋಗುತ್ತೆ ಅಂತ ಹೇಳುತ್ತೆ ಗರುಡ ಪುರಾಣ. ಅಲ್ಲಿವರೆಗೂ ಇನ್ನೂ ಆಸೆ ಇದ್ದೇ, ಅಲ್ಲಿಯವರೆಗೂ ತನಗೆ ಇಷ್ಟು ದಿವಸ ತನಗೆ ಆಶ್ರಯವಾಗಿದ್ದಂತಹ ಶರೀರ ಸುಟ್ಟು ಬೂದಿಯಾದ ಮೇಲೆ ಅಲ್ಲಿಂದ ಹೊರಟೋಗ್ತದೆ ಅದು ಅಂತ. ಹೀಗಿರುವಾಗ ಶರೀರವನ್ನೇ ಲ್ಯಾಬ್ನಲ್ಲಿ ಇಡುವಂತಹದ್ದು, ಅಂಗಾಂಗವನ್ನು ಕೊಡ್ತಕ್ಕಂಥದ್ದು ಶಾಸ್ತ್ರೀಯವಾಗಿ ಎಷ್ಟು ಸರಿ ಅಂತ ಯೋಚನೆ ಮಾಡಿದ್ರೆ ತಪ್ಪು ಅಂತಲೇ ಹೇಳಬೇಕಾಗ್ತದೆ. ಆದರೆ ಕೊಡಲೇಬಾರ್ದು ಅಂತ ಯಾರು ಹೇಳಿದ್ರು, ಕೊಡಬಾರ್ದು ಮತ್ತು ಮುಂದಿನ ಜನ್ಮದಲ್ಲಿ ನಿನಗೆ ಅಂಗಾಂಗವೇ ಉಳಿಯೋದಿಲ್ಲ, ಆ ಅಂಗ ಇಲ್ಲದೆ ಹುಟ್ಟುಬಿಡ್ತೀಯ ಅಂತ. ಏನು ಈ ದೇಹದಲ್ಲಿ ಇದ್ದಿದ್ದು ಅಂಗ ತಗೊಂಡು ಬಂದು ಮುಂದಿನ ಜನ್ಮದಲ್ಲಿ ಬರ್ತಾನೆ ಅವನು? ಕಾಮನ್ ಸೆನ್ಸ್ ಇರಬೇಕು. ಬಹಳ ಮುಖ್ಯವಾಗಿ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಶಾಸ್ತ್ರಕಾರರು ಶಾಸ್ತ್ರ ಗ್ರಂಥಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದು ಈ ಕಾಲದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಮುಂದೆ ಕಾಲಾನಂತರದಲ್ಲಿ ವ್ಯವಸ್ಥೆಗಳು ಬದಲಾದ ಸಮಯದಲ್ಲಿ ಯಾವುದು ಲೋಕಕ್ಕೆ ಒಳ್ಳೆಯದೋ, ಯಾವುದು ಮನುಜ ಕುಲಕ್ಕೆ ಒಳ್ಳೆಯದೋ, ಯಾವುದು ಜೀವ ಸಂಕುಲಕ್ಕೆ ಒಳ್ಳೆಯದೋ ಆ ಮಾರ್ಗವನ್ನು ಅನುಸರಣೆ ಮಾಡಿ. ಇದು ಶಾಸ್ತ್ರದಲ್ಲಿರೋ ಮಾತು. ಇದಕ್ಕೆ ಯಾರೇನು ಹೇಳ್ತಾರೆ? ಧರ್ಮಸಿಂಧು ಅನ್ನುವಂಥದ್ದು ಇಷ್ಟು ದಪ್ಪ ಗ್ರಂಥ ಇದೆ, ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಅದರಲ್ಲಿ ಮನುಸ್ಮೃತಿಯಲ್ಲಿ ಹೇಳಿದೆ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಭಾರ್ಗವ ಸ್ಮೃತಿ, ಶುಕ್ರ ಸ್ಮೃತಿ, ಶುಕ ಸ್ಮೃತಿ, ಹೀಗೆ ಒಟ್ಟು 12 ಸ್ಮೃತಿಗಳಿದ್ದಾವೆ. ಈ 12 ಸ್ಮೃತಿಗಳಲ್ಲಿ ಹೇಳಿದಕ್ಕೆಲ್ಲ ಏನು ಬೆಲೆಯೇ ಇಲ್ವಾ? ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ, ಪರೋಪಕಾರಾರ್ಥಂ ಇದಂ ಶರೀರಂ. ಹೌದು, ನಿನ್ನ ಶರೀರ ಅಂತಕ್ಕಂಥದ್ದು ಪರೋಪಕಾರಕ್ಕಾಗಿ ಇರ್ತಕ್ಕಂಥದ್ದು ಶಾಸ್ತ್ರ ಗ್ರಂಥದ ಉಲ್ಲೇಖ. ಅಂದರೆ ನಾವು ಇರುವಲ್ಲಿವರೆಗೆ ಇದ್ದಂತಹ ಈ ಶರೀರ ಇದ್ದಷ್ಟು ದಿವಸ ಆದಷ್ಟು ಜನರಿಗೆ ಉಪಯುಕ್ತ ಆಗಬೇಕು. ಆ ನಂತರದಲ್ಲಿ ಇನ್ಯಾರೋ ಒಬ್ಬರಿಗೆ ಇದರಲ್ಲಿರ್ತಕ್ಕಂಥ ಯಾವುದೋ ಒಂದು ಅಂಗ ಅವನಿಗೆ ಜೀವ ಕೊಡುತ್ತೆ, ಅವನ ಜೀವನ ಕೊಡುತ್ತೆ ಅಂತಂದರೆ ಅದು ಪಾಪ ಹೇಗಾಗತ್ತೆ? ನನ್ನ ಪ್ರಶ್ನೆ ಇಷ್ಟೆ. ಶಾಸ್ತ್ರ ಗ್ರಂಥಗಳು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾವೆ. ಕಾಲಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ, ಜೀವ ಸಂಕುಲದ ಅಗತ್ಯಕ್ಕೆ ತಕ್ಕಂತೆ, ಸಮಾಜದ ಒಳಿತಿಗೆ ತಕ್ಕಂತೆ, ಒಬ್ಬ ಮನುಷ್ಯನ ಉನ್ನತಿಗೆ ತಕ್ಕಂತೆ, ಉದ್ಧಾರಕ್ಕೆ ತಕ್ಕಂತೆ ಮಾಡಬೇಕಾದಂಥ ಮಾರ್ಪಾಡುಗಳನ್ನು ಮಾಡಬೇಕು ಅಂತಲೇ ಇದೆ ಶಾಸ್ತ್ರದಲ್ಲಿ. ಅಂದರ ಮೇಲೆ ಯಾವುದೋ ಒಬ್ಬನ ಶರೀರದಲ್ಲಿ ಒಬ್ಬ ಸತ್ತೋಗ್ತಾನೆ, ಅವನ ಹೃದಯ ಅಂತಲೇ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವತ್ತು ಎಷ್ಟೋ ಸರಿ ದೊಡ್ಡ ಮಟ್ಟದಲ್ಲಿ ಅನಾಹುತದಲ್ಲಿ ಯಾರೋ ಸತ್ತಿದ್ದಾರೆ, ಇನ್ಯಾರೋ ಒಬ್ಬರಿಗೆ ಹೃದಯ ರೋಗ ಇದೆ ಅಂತ ಹೇಳಿದ್ರೆ ಅವನ ಹೃದಯವನ್ನೇ ತೆಗೆದು ಗ್ರೀನ್ ಕಾರಿಡಾರ್ ಅಂತೇಳಿ ಮಾಡಿ ಅದಕ್ಕೆ ಎಲ್ಲ ರೀತಿ ಪ್ರೊಟೆಕ್ಷನ್ ಇಟ್ಕೊಂಡು ತಗೊಂಡೋಗಿ ಇನ್ನೊಂದು ಆಸ್ಪತ್ರೆಯಲ್ಲಿ ಸಿದ್ಧತೆ ಮಾಡಿಕೊಂಡು ತಗೊಂಡೋಗಿ ಈ ಹೃದಯವನ್ನು ಆ ಹೃದಯಕ್ಕೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೃದಯವನ್ನೇ ವರ್ಗಾವಣೆ ಮಾಡಿ ಆ ಮನುಷ್ಯನ ಬದುಕಿಸ್ತಾರೆ. ಇಂಥ ಕಾಲ ಬಂದಿದೆ. ಅಂಗಾಂಗಗಳನ್ನು ಕಸಿ ಮಾಡ್ತಕ್ಕಂಥ ವಿಧಿ, ದಾನ ಮಾಡ್ತಕ್ಕಂಥ ವಿಧಿ, ಇದರಿಂದಾಗಿ ಒಂದು ಜೀವ ಚೈತನ್ಯ ಪಡೆಯುತ್ತೆ, ಇನ್ನೊಂದು ಕುಟುಂಬ ಉಳಿಯುತ್ತೆ, ಇಡೀ ಸಂಸಾರ ಬೆಳಗತ್ತೆ. ಒಂದು ಹೆಣ ಅದು ಎಲ್ಲಿವರೆಗೆ ಜೀವಂತ ಇದ್ದಿದ್ದು ಹೌದು, ನಾನು ಇಲ್ಲ ಅಂತ ನಾನು ಹೇಳೋದು. ಬ್ರೈನ್ ಡೆಡ್ ಆಗಿದೆ ನೋಡಿ, ಬ್ರೈನ್ ಡೆಡ್ ಆಗಿದ್ದಿರ್ಬೋದು, ಬೇರೆ ರೀತಿಯಿಂದ ಡೆತ್ ಆದಾಗ ಕಣ್ಣಿರ್ಬೋದು, ಎಲ್ಲ ಅಂಗಗಳು ದಾನ ಮಾಡಕ್ ಬರೋದಿಲ್ಲ. ಈಗ ನಾನು ಕಾಲೊಬ್ನಿಗೆ ದಾನ ಮಾಡ್ತೀನಿ ತಗೊಂಡು ಯಾರು ಏನ್ ಮಾಡ್ತಾರಲ್ಲ, ಹಾಕ್ಲಿಕ್ಕೆ ಬರ್ತದ್ಯಾ? ಬರೋದಿಲ್ಲ. ಬರುವಂಥದ್ದು ಯಾವುದು? ಒಂದೋ ಕಣ್ಣು, ಇಲ್ಲ ಕಿಡ್ನಿ, ಇಲ್ಲ ಹಾರ್ಟು, ಇಲ್ಲ ಲಿವರು. ಇದೊಂದು 4-5 ಅಂಗಾಂಗಗಳು ಬಿಟ್ಟರೆ ಇನ್ನು ಯಾವುದೇ ಅಂಗವನ್ನು ಇನ್ನೊಬ್ಬ ವ್ಯಕ್ತಿ ಕೊಡಕ್ಕೆ ಬರಲ್ಲ. ಅದರಲ್ಲೂ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕಾಯ್ತು. ಹೀಗೆ ಇಷ್ಟೆಲ್ಲ ಇರುವಾಗ ಅಂಥ ಒಂದು ಅಪರೂಪದ ಒಂದು ಕ್ರಿಯೆ ನಡೀತದೆ. ಅದರಿಂದ ಒಂದು ಸಂಸಾರ ಬೆಳಗ್ತದೆ, ಒಂದು ಜೀವ ಉಳ್ಕೊಳ್ತದೆ. ಅದನ್ನು ಅನುಸರಿಸಿ ಎಷ್ಟೋ ಪರಿವಾರಗಳಿರ್ತವೆ. ಜೀವಂತ ಇರೋ ವ್ಯಕ್ತಿಯನ್ನು ಒಂದು ತಗೊಂಡೋಗಿ ಹಾಕೋದೇನು ಅಲ್ಲವಲ್ಲ. ಹೋಗ್ತಾ ಇರುವಂತಹ ಜೀವ ಒಬ್ಬರಿಗೆ ಉಪಯೋಗ ಆಗ್ತದೆ, ಒಂದು ಉಪಕಾರ ಮಾಡ್ತದೆ ಅಂತ ಹೇಳಾದರೆ ಖಂಡಿತವಾಗಲೂ ಒಂದು ಸಾಯಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಯ ಅಥವಾ ಇನ್ನೇನು ಸತ್ತಿರ್ತಕ್ಕಂಥ ವ್ಯಕ್ತಿಯ ಅಂಗಾಂಗಗಳನ್ನು ತೆಗೆದು ಇನ್ನೊಂದು ದೇಹಕ್ಕೆ ಕೊಟ್ಟು ಆ ದೇಹ ಚೈತನ್ಯ ಪಟ್ಟು ಖುಷಿ ಪಡ್ತದೆ ಅಂತ ಹೇಳಾದರೆ, ಅಪ್ಪಿತಪ್ಪಿ ಏನಾದರೂ ಈ ತೀರೋಗಿರ್ತಕ್ಕಂಥ ವ್ಯಕ್ತಿ ಸಣ್ಣ ಪುಟ್ಟ ಪಾಪ ಮಾಡಿದ್ರೂ ಕೂಡ
ಆತನ ಶರೀರದ ಅಂಗ ಇನ್ನೊಬ್ಬ ವ್ಯಕ್ತಿಗೆ ಸಂತೋಷವನ್ನು ಕೊಟ್ಟಾಗ ಈ ವ್ಯಕ್ತಿಯ ಪಾಪ ಖಂಡಿತವಾಗಿ ನಾಶವಾಗುತ್ತೆ. ಅಂಥ ಅವಕಾಶಗಳಿದ್ದ ಪಕ್ಷದಲ್ಲಿ ಸಮಾಜದ ಉನ್ನತಿಗಾಗಿ, ಸಾಮಾಜಿಕ ಜೀವನದ ಒಂದು ಔನ್ನತ್ಯಕ್ಕೋಸ್ಕರವಾಗಿ, ಇನ್ನೊಂದು ಪರಿವಾರದ ಖುಷಿಗೋಸ್ಕರವಾಗಿ ಅಗತ್ಯವಾಗಿ ಅಂಗಾಂಗಗಳನ್ನು ದಾನ ಮಾಡಿ. ಏನೂ ದೋಷ ಬರೋದಿಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಅಕಸ್ಮಾತ್ ಈ ಅಂಗಾಂಗ ದಾನ ಮಾಡಿ ಯಾವುದೋ ಒಬ್ಬ ವ್ಯಕ್ತಿಯ ಒಬ್ಬ ಎಕ್ಸ್ ಅಂತ ಇಟ್ಕೊಳ್ಳೋಣ, ಮಿಸ್ಟರ್ ಎಕ್ಸ್ದು ಆ ಕಣ್ಣನ್ನು ದಾನ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ತೀರು ಹೋಗಿದ್ದಾನೆ ಎಕ್ಸ್, ಅವನ ಕಣ್ಣನ್ನು ದಾನ ಮಾಡಿದ್ದಾನೆ. ಒಂದು ಕಣ್ಣನ್ನು ಇಬ್ಬರಿಗೋ 3 ಜನರಿಗೂ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇರಲಿ, ಅಷ್ಟು ಜನರಿಗೆ ಕಣ್ಣು ಕೊಟ್ಟ, ದೃಷ್ಟಿ ಕೊಟ್ಟ ಪುಣ್ಯ ಈ ಸತ್ತ ವ್ಯಕ್ತಿಯ ದೇಹಕ್ಕೆ ಬಂತು. ಆ ಜೀವ ಚೈತನ್ಯಕ್ಕೆ ಆ ಪುಣ್ಯ ಪ್ರಾಪ್ತಿ ಆಯಿತು. ಮುಂದಿನ ಜನ್ಮದಲ್ಲಿ ಏನಾದರೂ ಪ್ರಾರಬ್ಧಾನುಸಾರ ಆ ಮನುಷ್ಯನ ಕಣ್ಣಿಗೆ ತೊಂದರೆ ಬರುವುದಿದ್ದು ಅಥವಾ ಆ ಕಣ್ಣಿಗೆ ಸಮಸ್ಯೆ ಬರ್ತಕ್ಕಂಥದ್ದಿದ್ದರೂ ಕೂಡ ಈ ಒಂದು ದಾನ ಮಾಡಿದ್ದರ ಒಂದು ಫಲವಾಗಿ ಆ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಆ ರೋಗವೇ ಬರದೆ ಭಗವಂತ ಅವನನ್ನು ಕ್ಷಮಿಸಿ ಕಣ್ಣಿನ ರಕ್ಷಣೆ ಆಗುವಂಥ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಎಂದೂ ಕೂಡ ಪುಣ್ಯ ಇರಬಹುದು, ಪಾಪ ಇರಬಹುದು, ಮಾಡಿದ್ದೆಲ್ಲೂ ಹೋಗಲ್ಲ. ಅವಶ್ಯಂ ಅನುಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ನೀವು ಮಾಡಿದಂತಹ ಪುಣ್ಯದ ಫಲವೇ ಅಥವಾ ಪಾಪದ ಫಲವೇ ದೊರಕಿಯೇ ದೊರಕ್ತದೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇದರಲ್ಲೂ ಅಷ್ಟೇ, ಪುಣ್ಯವೇ ಹೊರತು ಖಂಡಿತ ಪಾಪ ಬರೋದಿಲ್ಲ. ಅಗತ್ಯವಾಗಿ ಅವಕಾಶ ಇರೋರು ದಾನ ಮಾಡಿ ಇನ್ನೂ 4 ಜನರ ಜೀವನ ಉಳಿಸಿ ಅನ್ನೋದೇ ನನ್ನ ಮಾತು. ಗುರುಗಳ, ನಿಜಕ್ಕೂ ಒಂದು ಸ್ಪಷ್ಟ ಉತ್ತರವನ್ನ ನೀಡಿದ್ದೀರಾ. ಮತ್ತು ಅದು ನೀವು ಹೇಳ್ತಿರೋಂಥದ್ದಲ್ಲ, ಶಾಸ್ತ್ರ ಹೇಳ್ತಿರೋಂಥದ್ದು, ಪುಸ್ತಕದಲ್ಲಿ ಇರೋವಂಥದ್ದು. ಈಗ ವಿಚಾರ ನೀವು ಕೇಳಿದ್ದಕ್ಕೆ ನಾನೊಂದು ಮಾತು ಹೇಳ್ತೀನಿ. ಶಾಸ್ತ್ರಕಾರರು ಯಾವತ್ತೂ ಕೂಡ ಕಟ್ಟುನಿಟ್ಟಾಗಿ ಹೇಳ್ತಕ್ಕಂಥದ್ದನ್ನು ಏನು ಹೇಳಿರ್ತಾರೆ? ಬದುಕಿಗೆ ಹೇಳಿರ್ತಾರೆ. ಹೀಗೆ ಬದುಕ್ರಿ ಅಂತ ಹೇಳಿರ್ತಾರೆ. ಸತ್ತವ್ರು ಹೇಳೋದನ್ನು ಬಳಸ್ಕೊಂಡು ಮಾಡಿ ಅಂತ ಹೇಳ್ಕೊಂಡು ಮಾಡಬೇಡಿ ಅಂತ ಹೇಳ್ಕೊಂಡು ಮಣ್ಣು ಮಾಡೋದನ್ನ ಮಾಡೋದಲ್ಲ. ಅದು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅದಕ್ಕೆ ಶಾಸ್ತ್ರಕಾರರ ಹೊಣೆ ಅಲ್ವಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ಪ್ರಾರ್ಥನೆ, ನಾವು ಕಣ್ಣನ್ನು ಮಣ್ಣು ಮಾಡೋದು ಬೇಡ, ಬೇರೆಯವರಿಗೆ ಕೊಟ್ಟು ಇನ್ನೊಂದಷ್ಟು ಜನರ ಜೀವನದಲ್ಲಿ ಬೆಳಕನ್ನು ತರೋ ಪ್ರಯತ್ನವನ್ನು ಮಾಡೋಣ. ಮತ್ತು ರಕ್ತದಾನಕ್ಕೆ ಅದರದೇ ಆದ ಒಂದು ಬೆಲೆ ಇದೆ. ರಕ್ತ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಬೇರೆಯವ್ರಿಗೆ ಕೊಟ್ಟು ಜೀವ ಉಳಿಸ್ಬೇಕು. ನಿಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ. ಯಾರೋ ಒಬ್ರು ಬಹಳ ಚೆನ್ನಾಗಿ ಅಡಿ ಬರಹ ಬರೆದಿದ್ರು ಗುರುಗಳೇ, ನಾನು ಒಂದು ಬಸ್ ಮೇಲೆ ನೋಡಿದ್ದು, ರಕ್ತವನ್ನ ಅನಾವಶ್ಯಕವಾಗಿ ರಸ್ತೆ ಮೇಲೆ ಚೆಲ್ಲದಿರಿ, ರಕ್ತ ದಾನ ಮಾಡಿ. ಅಂದ್ರೆ ಯದ್ವಾ ತದ್ವಾ ಗಾಡಿ ಓಡಿಸಿ ರೋಡಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ರಕ್ತ ಚೆಲ್ಲಬೇಡಿ, ಬದಲಾಗಿ ರಕ್ತ ದಾನವನ್ನ ಮಾಡಿ ಜೀವಗಳನ್ನ ಉಳಿಸಿ, ನೇತ್ರ ದಾನವನ್ನ ಕೂಡ ಮಾಡೋ ಕಡೆಗೆ ಹೆಚ್ಚು ಗಮನ ಕೊಡೋಣ. ಗುರುಜಿ, ದೋಷ ಪರಿಹಾರದಲ್ಲಿ ಏತಿ ಕ್ಷೇತ್ರದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ, ಆದರೆ ಬಹಳ ವಿಶೇಷ ಅನ್ನಿಸ್ತು. ಸಾಕ್ಷಾತ್ ಕಲಿಯುಗದ ನಿಜ ದೈವ ನಮ್ಮ ಹನುಮ ಶನಿದೇವನ ಪ್ರತಿಷ್ಠಾಪನೆ ಮಾಡಿರುವಂಥ ಸುಕ್ಷೇತ್ರ. ಯಾರಿಗಾದ್ರೂ ಹೋಗೋಕ್ಕಾದ್ರೆ ಏನು ಸಮಸ್ಯೆ ಹೊತ್ತು ಹೋಗಿ ಪರಿಹಾರ ಪಡೆದು ಬರಬಹುದು? ಮುಖ್ಯವಾಗಿರ್ತಕ್ಕಂಥದ್ದು ಭೂಮಧ್ಯ ರೇಖೆಯಲ್ಲಿರ್ತಕ್ಕಂತಹ ಶನೇಶ್ವರನ ದೇವಸ್ಥಾನ ಉಲ್ಕಾಶಿಲೆಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಉಲ್ಕಾಶಿಲೆಯಿಂದ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ಅದರ ಒಳಗಡೆಗೆ ಅಯಸ್ಕಾಂತೀಯ ಶಕ್ತಿಗಳು ತುಂಬ ಇರುತ್ತೆ ಅಂತ ಲೆಕ್ಕ. ಯಾಕೆಂದ್ರೆ ಘರ್ಷಣೆಯಿಂದಾಗಿ, ಶಾಖೋತ್ಪತ್ತಿಯಿಂದಾಗಿ ಬೆಂಕಿ ಹತ್ಕೊಂಡು ಬಂದು ಭೂಮಿಗೆ ಬಿದ್ದಿರುತ್ತೆ ಅಂತ ಹೇಳಿದ್ರೆ, ಮತ್ತೆ ಬಿದ್ದಾಗ ಕೂಡ ಅಲ್ಲಿ ಸಾಕಷ್ಟು ಶಾಖ ಉತ್ಪತ್ತಿಯಾಗಿ ಆ ಒಂದು ಶಿಲೆಯಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ದೇವತಾ ಚೈತನ್ಯ ಇರುತ್ತೆ. ಅದನ್ನು ಶನೈಶ್ಚರ ರೂಪದಿಂದ ಪ್ರತಿಷ್ಠಾಪನೆ ಆಗಿರೋದ್ರಿಂದ, ಶನೈಶ್ಚರ ಯಾವ್ಯಾವ್ದ್ರ ಕಾರಕ ಅಂತ ನಾವು ನೋಡಿದ್ರೆ, ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ಕರ್ಮಕಾರಕ ಅವನು. ಉದ್ಯೋಗ ಸ್ಥಾನದಲ್ಲಿ ಏನಾದರೂ ಕಿರಿಕಿರಿ ಆಗ್ತಾ ಇದೆ ಹಿರಿಯರಿಂದ ಅಥವಾ ನಮ್ಮ ಮೇಲಧಿಕಾರಿಗಳಿಂದ ಏನಾದರೂ ತೊಂದರೆ ಆಗ್ತಾ ಇದೆ, ಅಥವಾ ಸರಿಯಾದ ಉದ್ಯೋಗ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ, ಸಿಕ್ಕಿರೋ ಉದ್ಯೋಗದಲ್ಲಿ ಏನೋ ಒಂದು ಥರ ನೆಮ್ಮದಿ ಇಲ್ಲ, ಬೆಳವಣಿಗೆ ಇಲ್ಲ, ಹೀಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಸಹಜವಾಗಿ ಬರುತ್ತೆ. ಅಥವಾ ಉದ್ಯೋಗ ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಸಮಸ್ಯೆ. ಇನ್ನು ಕೆಲವರು ಬೇರೆ ಯಾರ್ದೋ ಕುಮ್ಮಕ್ಕು, ಬೇರೆ ಏನೋ ಕಾರಣಗಳಿಂದ ಷಡ್ಯಂತ್ರದಿಂದಾಗಿ ಕೆಲಸ ಕಳ್ಕೊಳ್ಳೋದು, ಸಸ್ಪೆನ್ಷನ್ ಇತ್ಯಾದಿ ಎಲ್ಲ ಬೇರೆ ಬೇರೆ ಸಮಸ್ಯೆಗಳೇನಿರುತ್ತಲ್ಲ, ಈ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಕೂಡ ಅಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಸೇವೆ ಮಾಡಿ ಬಂದರೆ ಪರಿಹಾರ ಆಗ್ತದೆ. ಇದರ ಜೊತೆಯಲ್ಲಿರ್ತಕ್ಕಂಥದ್ದು ಇನ್ನೂ ಅನೇಕ. ಉದಾಹರಣೆಗೆ ಶನೈಶ್ಚರ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಪುರುಷ ಗ್ರಹ, ಸ್ತ್ರೀ ಗ್ರಹ, ನಪುಂಸಕ ಗ್ರಹ ಅಂತಕ್ಕಂಥ 3 ವಿಭಾಗ ಇದೆ. ರವಿ ಗುರುವನ್ನ ಪುರುಷ ಗ್ರಹ ಅಂತ ಕರಿತೇವೆ, ಮಂಗಳ ಶುಕ್ರನನ್ನ ಸ್ತ್ರೀ ಗ್ರಹ ಅಂತ ಕರಿತೇವೆ, ಶನೈಶ್ಚರ ಮತ್ತು ಬುಧನನ್ನ ನಪುಂಸಕ ಗ್ರಹ ಅಂತ ಕರಿತೇವೆ. ಚಂದ್ರ ಬಹಳ ಅದ್ಭುತವಾಗಿ ಏನಪ್ಪ ಅಂತಂದರೆ
ಕೆಲವು ಸಂದರ್ಭ ಸ್ತ್ರೀ ಗ್ರಹವೂ ಹೌದು, ಕೆಲವು ಸಂದರ್ಭ ಪುರುಷ ಗ್ರಹವೂ ಹೌದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಹೇಳುತ್ತೆ. ಹಾಗಾಗಿ ಇಲ್ಲಿ ಶನೈಶ್ಚರ ನಪುಂಸಕ ಗ್ರಹ ಅಂತ ಹೇಳಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಯಾರಿಗೆ ಶನೈಶ್ಚರ ಸಪ್ತಮ ಅಥವಾ ಪಂಚಮ ಭಾವದಲ್ಲಿರ್ತಾನೆ, ಕೆಲವರಿಗೆ ಗಂಡಸರಿಗೆ ಇರಬಹುದು ಅಥವಾ ಹೆಣ್ಣು ಮಕ್ಕಳಿಗೂ ಇರಬಹುದು ನಪುಂಸಕತ್ವ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಏನು ಸ್ವಾಮಿ ನೀವು ಪುರುಷರಿಗೇನೋ ನಪುಂಸಕತ್ವ ಪ್ರಾಪ್ತಿಯಾಗತ್ತೆ ಅಂತಂದ್ರೆ ಒಪ್ಬೋದು, ಹೆಣ್ಮಕ್ಳಿಗೂ ನಪುಂಸಕತ್ವ ಪ್ರಾಪ್ತಿಯಾಗತ್ತಾ ಅಂತ ಕೇಳಿರ ನೀವು? ಖಂಡಿತ ಪ್ರಾಪ್ತಿಯಾಗೋ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಲಿಂಗಭೇದ ಅಥವಾ ಲಿಂಗ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅಂತ ಏನು ಹೇಳ್ತೇವಲ್ಲ, ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು, ಅವ್ರು ಯಾರಿಗೆ ಬೇಕಾದರೂ ಕೂಡ ಈ ಒಂದು ಶನೈಶ್ಚರನ ವ್ಯತ್ಯಾಸದಿಂದಾಗಿ ಆ ಒಂದು ಸಮಸ್ಯೆ ಬರಬಹುದು. ಅಂಥವರು ಅಲ್ಲಿ ಹೋಗಿ ವಿಧಿವತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆ ಮಾಡಿ ಬಂದರೆ ಆ ದೋಷ ಕೂಡ ಪರಿಹಾರ ಆಗತ್ತೆ. ಇದು ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಅನೇಕ ಬೇರೆ ಬೇರೆ ಪೀಡೆ, ಸಾಡೆ ಸಾತಿಯಲ್ಲಿರ್ಬೋದು, ಪಂಚಮ ಶನಿಯಲ್ಲಿರ್ಬೋದು, ಅಷ್ಟಮ ಶನಿಯಲ್ಲಿರ್ಬೋದು, ಶನಿ ದಶೆಯಲ್ಲಿರಬಹುದು, ಅಥವಾ ಮೂಲ ತ್ರಿಕೋಣಗಳಲ್ಲಿ ಶನಿ ಇದ್ದಾಗಿನ ಸಮಸ್ಯೆ ಇರ್ಬೋದು. ತ್ರಿಕೋಣಗತನಾಗಿರ್ತಕ್ಕಂಥ ಸೌರ ಪ್ರಾಣಾಂತಿಕವಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ಮಾಡ್ತಾನೆ ಅಂತ ಹೇಳುತ್ತೆ. ಹಾಗಾಗಿ ಎಲ್ಲ ರೀತಿಯ ದೋಷಗಳಿಂದ ಪರಿಹಾರವನ್ನು ಹೊಂದಿ ಅವನ ಅನುಗ್ರಹದಿಂದ ನಾವು ಆ ಶನಿಯ ಪೀಡೆಯನ್ನು ಕಳ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಅವಕಾಶ ಇರುತ್ತೆ. ಶ್ರದ್ಧಾ ಭಕ್ತಿಯಿಂದ ಹೋಗಿ ಸೇವಾದಿಗಳನ್ನು ಮಾಡಿ ಬರಬೇಕಷ್ಟೆ, ಬಹಳ ಪ್ರಧಾನ. ಹೆಚ್ಚು ಸಿಗುವಂಥದ್ದು ಗುರು ನಿರ್ಮಿತ ಅಥವಾ ಮಾನವ ನಿರ್ಮಿತ ದೇವಸ್ಥಾನಗಳೇ, ಆದರೆ ಸಾಕ್ಷಾತ್ ಭಗವಂತ ನಿರ್ಮಿತ ಸನ್ನಿಧಾನದಲ್ಲಿ ಹೆಚ್ಚು ಶಕ್ತಿ ಇರುತ್ತೆ. ಹಾಗಾಗಿ ನಿಮಗೆ ಹೋಗಬೇಕು ಅಂತ ಅನ್ಸಿದ್ರೆ, ಹೋಗುವಂಥ ಒಂದು ಸೌಲಭ್ಯ ಇದ್ದರೆ ಖಂಡಿತ ಹೋಗಿ ಬನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳು ನೋಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳ ವೃದ್ಧಿ ಆಗುವಂಥದ್ದು, ಕೌಟುಂಬಿಕ ವ್ಯವಹಾರಗಳಲ್ಲಿ ಧನಲಾಭ ಇತ್ಯಾದಿಗಳು, ಮತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಅವಕಾಶ. ಕೆಲವು ದಿವಸಗಳಿಂದ ಇದ್ದಂತಹ ಆರೋಗ್ಯ ಸಮಸ್ಯೆ, ವಿಶೇಷವಾಗಿ ಅಷ್ಟಮದಲ್ಲಿ ಶನೈಶ್ಚರ್ಯ ಇರೋದರಿಂದ ಕಾಲಿನ ತೊಂದರೆ, ಮಂಡಿ ನೋವು ಇತ್ಯಾದಿಗಳೇನಾದರೂ ತೊಂದರೆಗಳಿದ್ದ ಪಕ್ಷದಲ್ಲಿ ಔಷಧೋಪಚಾರಗಳು ನಡೀತಾ ಇದ್ದರೂ ಅದರಲ್ಲಿ ಒಂದು ಗಮನಾರ್ಹವಾಗಿರ್ತಕ್ಕಂಥ ಬದಲಾವಣೆಯೋ ಅನುಕೂಲತೆಗಳು ಕಾಣಿಸ್ತಾ ಇಲ್ಲ ಅಂಥೇಳಿ ಯಾರು ಅಂದ್ಕೊಂಡಿರ್ತೀರಲ್ಲ, ಅಂಥವರಿಗೂ ಕೂಡ ಇವತ್ತು ಬಹಳ ಅದ್ಭುತವಾಗಿ ಅದರ ಫಲ ಅಂತಕ್ಕಂಥದ್ದು ಸಿಗುವಂಥ ಲಕ್ಷಣ ಇದೆ. ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥದ್ದು, ಚೇತರಿಕೆ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆದರೂ ಅಷ್ಟಮ ಶನೈಶ್ಚರನ ಬಾಧಾ ನಿವೃತ್ತಿಗೋಸ್ಕರವಾಗಿ ಇವತ್ತು ಸಾಧ್ಯವಾದರೆ 19 ಬಾರಿ 19 ಟೈಮ್ಸ್ 19 ಬಾರಿ ನೀವು ಹನುಮಾನ್ ಚಾಲೀಸ ಪಠನವನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಪ್ರಯತ್ನ ಮಾಡಿ. ಆ ಶನೈಶ್ಚರನ ಅನುಗ್ರಹ ಆಗಲಿ, ಸುಖ ಶಾಂತಿ ನಿಮಗಾಗಲಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ನಿಮ್ಮ ರಾಶಿಗೆ ಲಾಭಾಧಿಪತಿಯ ಪ್ರವೇಶ ಆಗಿದೆ. ಸ್ತ್ರೀಪೂರ್ವಕವಾಗಿ ಬರಬಹುದಾಗಿರ್ತಕ್ಕಂಥ ಅನೇಕ ಲಾಭಗಳನ್ನು ನೀವು ನೋಡಬಹುದಾಗಿರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ಬೆಳ್ಳಿ ಬಂಗಾರ ಖರೀದಿಗೆ ಯೋಗ್ಯವಾಗಿರ್ತಕ್ಕಂಥ ದಿನ. ಸಪ್ತಮ ಭಾವದಲ್ಲಿರ್ತಕ್ಕಂಥ ಶನೈಶ್ಚರ ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನಗಳಿಗೆ ಹೆಜ್ಜೆ ಇಡಲಿಕ್ಕೂ ಕೂಡ ಯೋಗ್ಯವಾದಂಥ ಕಾಲವೂ ಹೌದು. ಪಂಚಮಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ಯಾವುದೋ ಕಾಲದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಕೈಗೂಡ್ತಕ್ಕಂಥ ಒಂದು ಕಾಲ ಕೂಡ ಹೌದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ತೃತೀಯ ಭಾವದಲ್ಲಿರ್ತಕ್ಕಂಥ ವೈರುಧ್ಯ ಯೋಗ, ಒಡ ಹುಟ್ಟಿದವ್ರ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಗಬಹುದು. ಒಡ ಹುಟ್ಟಿದವ್ರು ಯಾರೂ ಇಲ್ಲ, ನಾವು ಒಬ್ಬರೇ ಇದೀವಲ್ಲ ಅಂತಂದ್ರೆ ಒಡ ಹುಟ್ಟಿದ ಸಮಾನರು, ಯಾರೋ ಒಬ್ಬರ ಜೊತೆಗೆ ಅಣ್ಣ ತಮ್ಮ ಅನ್ನುವಂಥ ಭಾವನೆಯೊಂದಿಗೆ ಬೆರೆತಿರ್ತೀರಿವಲ್ಲ, ಅಂಥವ್ರ ಜೊತೆ ಕೂಡ ಕಿರಿಕಿರಿ ಆಗಬಹುದಾಗಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಾಡ್ಕೊಳ್ಳಿ ಕಿರಿಕಿರಿಗಳನ್ನು, ಏನು ತೊಂದರೆ ಇಲ್ಲ. ಆದರೆ ಅದನ್ನು ವಿಪರೀತಕ್ಕೆ ತಗೊಂಡೋಗಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಕಿಡಿ ಹಚ್ಚೋದು ದೊಡ್ಡದಲ್ಲ, ಕಿಡಿ ಬೆಂಕಿ ಆದಾಗ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ಕಿಡಿಯಾಗೇ ಇಟ್ಕೊಳ್ಳಿ. ಕಿಡಿಕಿಡಿ ಆಗೋದಕ್ಕಿಂತ ಅದನ್ನು ಆರಿಸ್ಕೊಂಡ್ಬಿಟ್ಟು ತಂಪಾಗಿ ನೆಮ್ಮದಿಯಿಂದ ಇರುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಳಿ. ಜೊತೆಗೆ ಸಾಧ್ಯವಾದರೆ ಇವತ್ತು ಸ್ವಲ್ಪ ನರಸಿಂಹದೇವರ ದರ್ಶನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಕಾರಣ ನಿಮ್ಮ ಕರ್ಮಾಧಿಪತಿ ವ್ಯಯಕ್ಕೆ ಬಂದಿರತಕ್ಕಂಥದ್ದು. ನಿಮ್ಮ ಕರ್ಮ ಅಂತಕ್ಕಂಥದ್ದು ಅಥವಾ ನಿಮ್ಮ ಉದ್ಯೋಗ ಸ್ಥಾನ ಅಂತಕ್ಕಂಥದ್ದು ಇವತ್ತು ನಷ್ಟವನ್ನು ತೋರಿಸ್ತಾ ಇದೆ. ನಿಮ್ಮ ರಾಶಿಗೆ 4, 5ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶನೈಶ್ಚರ ಕೂಡ ನಷ್ಟಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಕಾಲದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಅಚಾತುರ್ಯ ಇವತ್ತು ಫಲರೂಪವಾಗಿ ನಿಮಗೆ ನಷ್ಟವನ್ನು ಕೊಡ್ತಾ ಇದೆ. ಹಿರಿಯರಿಂದ ನಿಮಗೆ ದಾರ್ಷ್ಟ್ಯ ಅಥವಾ ಭರ್ತ್ಸನೆ, ತುಂಬ ಒಂದು
ಬೇಸರವಾಗುವಷ್ಟರ ಮಟ್ಟಿಗೆ ಹಿರಿಯರಿಂದ ಬೈಗಳು ಕೂಡ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇರುತ್ತೆ. ಕಾರಣ ನಿಮ್ಮ ರಾಶಿಗೆ ಕರ್ಮಸ್ಥಿತಿಯ ಕೇಂದ್ರದಲ್ಲಿರುವಂಥ ಗುರು, ಪಂಚಮದಲ್ಲಿರ್ತಕ್ಕಂಥ ರಾಹು ಕೂಡ ಒಂದು ಥರದ ಭಯಮಿಶ್ರಿತ ವಾತಾವರಣವನ್ನು ಕೊಡ್ತಾನೆ. ವಿಶೇಷವಾಗಿ ಔಷಧೋಪಚಾರಗಳು ನಡೀತಾ ಇದ್ದಂಥವರಿಗೂ ಕೂಡ ಇವತ್ತು ಅಲರ್ಜಿ ಇತ್ಯಾದಿಗಳು ಕೂಡ ಆಗಬಹುದು. ಕಾರಣ ಶನೈಶ್ಚರನ ದೃಷ್ಟಿ, ಕ್ರಿಮಿಕೀಟ, ವೈರಸ್, ಬ್ಯಾಕ್ಟೀರಿಯಾಗಳ ಸ್ಕಿನ್ ಅಲರ್ಜಿ ಇತ್ಯಾದಿಗಳೇನಾದರೂ ಇದ್ದರೆ, ಫಂಗಸ್ ಇನ್ಫೆಕ್ಷನ್ ಇತ್ಯಾದಿ ಆಗುತ್ತಲ್ಲ, ಫಂಗಲ್ ಇನ್ಫೆಕ್ಷನ್ ಅಂತಾರಲ್ಲ, ಈ ಥರದ್ದೇನಾದರೂ ಆಗಿದ್ದರೆ ವಿಪರೀತವಾಗ್ತಕ್ಕಂಥ ಸಾಧ್ಯತೆ, ಔಷಧೋಪಚಾರಗಳಿಂದಾಗಿ ಅಲರ್ಜಿ ಇತ್ಯಾದಿಗಳು ಕೂಡ ಆಗ್ಬೋದು. ಎಚ್ಚರಿಕೆ ವಹಿಸ್ಕೊಳ್ಳಿ ಮತ್ತು ಆದಷ್ಟು ಶುದ್ಧವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಮುಖ್ಯವಾಗಿ ಇದಕ್ಕೆಲ್ಲ ಔಷಧೋಪಚಾರಗಳೇ ಪ್ರಧಾನ. ಸರಿಯಾದ ವೈದ್ಯರಲ್ಲಿ ಸರಿಯಾದ ರೀತಿ ಚಿಕಿತ್ಸೆ ಮಾಡಿಕೊಳ್ಳಿ. ಹಾಗೂ ಕರ್ಮಬಾಧ ನಿವೃತ್ತಿಗೋಸ್ಕರವಾಗಿ ವಿಶೇಷವಾಗಿ ಮಹಾವಿಷ್ಣುವನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಭಾಗ್ಯಾಧಿಪತಿ ಲಾಭಕ್ಕೆ ಬಂದಿರತಕ್ಕಂಥದ್ದು ಉತ್ತಮವಾದಂಥ ಒಂದು ಯೋಗವನ್ನು ಕೊಡುತ್ತೆ. ಸ್ತ್ರೀಪೂರ್ವಕವಾಗಿ ಅಂದರೆ ಗಂಡ ಹೆಂಡತಿ ಇರಬಹುದು, ಅಥವಾ ಅಕ್ಕ ತಮ್ಮ ಇರಬಹುದು, ಅಣ್ಣ ತಂಗಿ ಇರಬಹುದು, ಈ ರೀತಿಯಾಗಿ ಸ್ತ್ರೀಪೂರ್ವಕವಾಗಿ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಥರದಲ್ಲಿ ಇಟ್ಕೊಂಡು ವ್ಯಾಪಾರ ವಹಿವಾಟು ವ್ಯವಹಾರ ಇತ್ಯಾದಿಗಳು ನಡೆಸ್ತಕ್ಕಂಥವರು, ಅಂಥವರಿಗೆ ಕೂಡ ಸಾಕಷ್ಟು ಉತ್ತಮವಾದಂಥ ದಿನ ಹೌದು. ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟುಕೊಂಡು, ಅರ್ಥಾತ್ ವ್ಯಾಪಾರ ವ್ಯವಹಾರಗಳು, ವಿಶೇಷವಾಗಿ ಅಂಗಡಿ ಇರ್ಬೋದು, ಉದ್ಯೋಗ ಇರ್ಬೋದು, ಉದ್ಯಮಗಳಿರ್ಬೋದು, ಸೇಲ್ಸ್ ಇರ್ಬೋದು ಇತ್ಯಾದಿಗಳಿಗೆ ಹೆಣ್ಣು ಮಕ್ಕಳು ಓಡಾಡ್ತಕ್ಕಂಥದ್ದು, ಅಥವಾ ಹೆಣ್ಣು ಮಕ್ಕಳನ್ನು ಆ ರೀತಿಯಲ್ಲಿ ಕೆಲಸಕ್ಕಾಗಿ ಇಟ್ಕೊಂಡು ಕೆಲಸ ಮಾಡಿಸ್ತಕ್ಕಂಥವ್ರು ಏನಿದ್ದೀರಲ್ಲ, ಅಂಥವರಿಗೆ ಕೂಡ ಇವತ್ತು ಸಾಕಷ್ಟು ಉತ್ತಮವಾದಂಥ ಲಾಭಾಂಶಗಳು ಪ್ರಾಪ್ತಿಯಾಗುವಂಥ ಲಕ್ಷಣ ಕಾಣಿಸುತ್ತೆ. ಶುಕ್ರ ವ್ಯಯದಲ್ಲಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲವರು ನಿಮಗೆ ಟೋಪಿ ಹಾಕೋಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಎಷ್ಟು ಕೊಟ್ಟಿದ್ದೀರಿ, ಏನು ಎತ್ತ ಅನ್ನೋ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಂಡ ಪಕ್ಷದಲ್ಲಿ ಆಗುವಂಥ ನಷ್ಟಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ತುಂಬ ಚೆನ್ನಾಗಿದೆ. ಪೂರ್ಣವಾಗಿರ್ತಕ್ಕಂಥ ಗುರುಬಲ ಕೂಡ ಇದೆ. ಆದರೂ ಪಂಚಮದಲ್ಲಿರ್ತಕ್ಕಂಥ ಶನೈಶ್ಚರ ಏನಿದಾನಲ್ಲ, ಈ ಪಂಚಮ ಶನಿಯ ದೋಷ ಅಂತಕ್ಕಂಥದ್ದು ಕಾಣಿಸುತ್ತೆ. ಆಂಜನೇಯನ ಸ್ಮರಣೆ ಅಥವಾ ಹನುಮಾನ್ ಚಾಲೀಸ ಪಾಠವನ್ನು ನೀವು ಕೂಡ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಗುರುಜಿ, ಪ್ರಶ್ನೆಯನ್ನ ವಸುಧಾ ಅನ್ನೋರು ಮಧುಗಿರಿಯಿಂದ ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 3/5/2003, 6:30 ಹುಟ್ಟಿರುವಂಥದ್ದು ಸಂಜೆ. ಗುರುಜಿ, ದಯಮಾಡಿ ತಿಳಿಸ್ಕೊಡಿ, ನಾನು MSc ಮಾಡಿದ್ದೀನಿ, ಒಳ್ಳೆ ಕಡೆ ಕೆಲಸ ಸಿಗುತ್ತಾ ಅಂತ ತಿಳಿಸಿ ಅಂತ ಕೇಳ್ತಿದ್ದಾರೆ ಗುರುಜಿ. ವಸುಧಾ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಇದೆ ಮತ್ತು ತುಲಾ ಲಗ್ನ ಇದೆ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ತುಲಾ ಲಗ್ನ ಜೊತೆಯಲ್ಲಿ ಈಗ ಪ್ರಸ್ತುತದಲ್ಲಿ ನಡೀತಾ ಇರತಕ್ಕಂಥದ್ದು ವರ್ತಮಾನ ಕಾಲದಲ್ಲಿ ರಾಹುವಿನ ದಶೆ. 18 ವರ್ಷಗಳ ಕಾಲ ಇದು ದಶೆ ಇರತಕ್ಕಂಥದ್ದು. ಇನ್ನು 12 ವರ್ಷಗಳ ಕಾಲ ಇದೆ. ಈಗ 6 ವರ್ಷ ಆಯಿತು ಅಷ್ಟೇ ರಾಹು ದಶೆ ಆರಂಭ ಆಗಿ. ಅದು ಅಲ್ಲದೆ ನಿಮ್ಮ ಜಾತಕದಲ್ಲಿ ರಾಹು ಬಹಳ ಶುಭ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು ವಿಶೇಷ ಏನಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿ ಗುರು ಮತ್ತು ಮಂಗಳರು ಬಹಳ ಅದ್ಭುತವಾದ ಸ್ಥಿತಿಯಲ್ಲಿದ್ದಾರೆ. ಎಷ್ಟು ವಿಶಿಷ್ಟವಾದ ಸ್ಥಿತಿ ಅಂತಂದರೆ, ಸಮಸಪ್ತಮ ರಾಶಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು, ಅಲ್ಲಿಂದ ಸರಿಯಾಗಿ 7ನೇ ರಾಶಿಯಲ್ಲಿ ಮಂಗಳ. ವಿಚಿತ್ರ ಸ್ಥಿತಿ ಏನು ಅಂದರೆ, 2 ಗ್ರಹಗಳು ಉಚ್ಚರು, 2 ಗ್ರಹಗಳು ಯೋಗಕಾರಕರು. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಜಾತಕ ನಿಮ್ಮದು. ನಿಮ್ಮ ಜಾತಕದ ಪ್ರಕಾರ ನಿಮಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಖಂಡಿತವಾಗಲೂ ಇದೆ. ಅದರಲ್ಲೂ ಈ ರಾಹುದೇಶ ಕಳೆದ ನಂತರದಲ್ಲಿ 2037 ಇನ್ನೂ 12 ವರ್ಷ ಬಾಕಿ ಇದೆ, ಲೆಕ್ಕ ಬೇರೆ. ಅಷ್ಟೊತ್ತಿಗೆ ನಿಮಗೂ ವರ್ಷ 30-35 ಆಗಿರುತ್ತೆ. ಆದರೆ ಆ ನಂತರದ ಜೀವನ ಇದೆಯಲ್ಲ, ಬಹಳ ಉತ್ಕೃಷ್ಟವಾದ ಜೀವನ. ಮತ್ತು ನೀವು ಅಂದುಕೊಂಡಿರುವಂಥ ಎಲ್ಲ ಸಾಧನೆಗಳನ್ನು ಸಾಧನೆ ಮಾಡಿ ಜೀವನದಲ್ಲಿ ಸುಖವಾಗಿ ಬಾಳ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿ ಸಾಕಷ್ಟು ಕೀರ್ತಿ ಪ್ರತಿಷ್ಠೆ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಗಳು, ಒಂದು ಸಾಧನೆ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ಬಹಳ ಯೋಗ್ಯವಾಗಿದೆ. ಖಂಡಿತವಾಗಲೂ ಮುಂದುವರಿಸಿ. ಸಾಧ್ಯವಾದರೆ ಇನ್ನೂ ದೊಡ್ಡ ಮಟ್ಟದ ಎಜುಕೇಷನ್, PhD ಇತ್ಯಾದಿಗಳನ್ನು ಕೂಡ ಮಾಡೋದಕ್ಕೆ ಪೂರ್ಣವಾದ ಅವಕಾಶ ಇದೆ. ಖಂಡಿತವಾಗಲೂ ಜಾತಕವೂ ಕೂಡ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ. ಮದುವೆ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಒಂದು ಸಣ್ಣ ಪುಟ್ಟ ಕೆಲವು ದೋಷಗಳಿದ್ದಾವೆ. ಆ ದೋಷಗಳನ್ನು ಸರಿಯಾದ ಶಾಂತಿ, ಪ್ರಾಯಶ್ಚಿತ್ತ ಇತ್ಯಾದಿಗಳ ಮುಖಾಂತರವಾಗಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಲೂ ಮದುವೆ ಜೀವನ, ಅಂದರೆ ವೈವಾಹಿಕ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಜಾತಕದಲ್ಲಿ ಯಾವುದು ಗಂಭೀರವಾದ ದೊಡ್ಡ ಮಟ್ಟದ ದೋಷ ಅಂತಕ್ಕಂಥದ್ದೇನು ಇಲ್ಲ. ಚಿಂತೆ ಮಾಡೋದು ಬೇಡ. ಒಳ್ಳೆಯದಾಗಿ.
ಧನ್ಯವಾದಗಳು ವಸುಧಾ ಅವರೇ, ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ನಿಮಗೆ ಶುಭವಾಗಲಿ, ಒಳ್ಳೆ ಕಡೆ ಕೆಲಸ ಸಿಗಲಿ ಅಂತ ಗುರುಗಳು ಹರಿಸಿದ್ದಾರೆ. ಅದರಂತೆ ಆಗಲಿ ಅಂತ ಹೇಳ್ತಾ, ವೀಕ್ಷಕರೇ ನಿಮಗೂ ಏನಾದರೂ ಪ್ರಶ್ನೆ ಇದ್ದರೆ ತಡ ಯಾಕೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಈಗಲೇ ಮೆಸೇಜನ್ನು ಕಳಿಸ್ಕೊಡಿ. ಪತ್ರದ ಮೂಲಕ, ಇಮೇಲ್ ಮೂಲಕ ಕೂಡ ನೀವು ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಈಗಾಗಲೇ ಪರಿಚಯವಾಗಿರುತ್ತೆ ಅಂತ ಭಾವಿಸ್ತೇನೆ. ಖಂಡಿತವಾಗ್ಲೂ ಯಾವಾಗ ಬೇಕಾದರೂ ನಮ್ಮ ವಾಹಿನಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ, ಪ್ರೋತ್ಸಾಹಿಸಿ, ಬೇರೆಯವ್ರಿಗೂ ತಿಳಿಸಿ ಅಂತ ಹೇಳ್ತಾ, ಗುರುಗಳೇ ಮುಂದಿನ 4 ರಾಶಿಗಳು ನೋಡೋಣ. ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ದಶಮ ಸ್ಥಿತಿಯಲ್ಲಿ ಬಂದಿರತಕ್ಕಂತಹ ಚಂದ್ರ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುವಂಥದ್ದು, ಮನೆಯ ವಾತಾವರಣದಲ್ಲಿ ಸಾಕಷ್ಟು ಸಮಾಧಾನಕರವಾಗಿರ್ತಕ್ಕಂಥ ಒಂದು ಸ್ಥಿತಿ ಇರಬಹುದು. ಭಾಗ್ಯೋದಯವಾಗ್ತಕ್ಕಂಥ ಕಾಲ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಹೊಸ ಪ್ರಾಜೆಕ್ಟ್ಗಳ ಪ್ರಾಪ್ತಿ, ವಿದ್ಯಾಭ್ಯಾಸದಲ್ಲಿ ಕೂಡ ಅಭಿವೃದ್ಧಿ, ಹೀಗೆ ಎಲ್ಲ ರೀತಿಯ ವಿಚಾರಗಳಲ್ಲಿ ಕೂಡ ಧನುರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥದ್ದು. ವೀಕೆಂಡ್ ಬೇರೆ, ಎಲ್ಲಾದರೂ ಒಂದು ಶಿವಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡಿಕೊಂಡು ಅನುಗ್ರಹ ಮಾಡಿಕೊಂಡು ಪಡ್ಕೊಂಡು ಬರ್ತಕ್ಕಂಥದ್ದು ಮತ್ತಷ್ಟು ಉತ್ತಮವಾದಂಥ ಫಲ. ಮುಂದಿನ ವಾರದಲ್ಲಿ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನಿಭಾಯಿಸಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ಶಿವನ ಅನುಗ್ರಹದಿಂದ ಪ್ರಾಪ್ತಿಯಾಗತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾದ ಪೂರ್ಣ ಗಜಕೇಸರಿ ಯೋಗದ ಒಂದು ಲಕ್ಷಣ. ಕಾರಣ ನಿಮ್ಮ ರಾಶಿಗೆ ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಅದು ತ್ರಿಕೋಣ ಆಗುತ್ತೆ. ಜೊತೆಯಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಗುರು, ಇದು ಕೂಡ ತ್ರಿಕೋಣ ಸೂಚಕವಾಗುತ್ತೆ. ಹಾಗಾಗಿ ಪೂರ್ಣ ಗಜಕೇಸರಿ ಯೋಗ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೀಕೆಂಡ್ ಕೂಡ ಇದೆ. ಸುಖವಾಗಿ, ಶಾಂತಿ, ನೆಮ್ಮದಿಯಿಂದ ಇನ್ನು 2 ದಿವಸಗಳ ಕಾಲ ಚಂದ್ರ ಅಲ್ಲೇ ಇರೋದ್ರಿಂದ ಸೋಮವಾರ ಸಾಯಂಕಾಲದವರೆಗೂ ಕೂಡ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸಮಸ್ಯೆ ಅಥವಾ ತೊಂದರೆ ಅಂತಕ್ಕಂಥದ್ದು ಏನೂ ಕಾಣೋದಿಲ್ಲ. ಆದರೂ ಕಣ್ಣಿನ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗಿ ಬರಬಹುದು. ಏಕೆಂದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು, ಧೂಮ್ರ, ಹೊಗೆ ಇತ್ಯಾದಿಗಳಿಂದ ಕಣ್ಣೂರಿ ಇತ್ಯಾದಿಗಳು ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಮತ್ತು ಅಲ್ಲಿಂದ ಅಷ್ಟಮದಲ್ಲಿ ಕೇತು ದೃಷ್ಟಿಯನ್ನು ಕೊಡೋದ್ರಿಂದ ಕಲರ್ ಬ್ಲೈಂಡ್ನೆಸ್ ಇರ್ತಕ್ಕಂಥವ್ರು ಕೆಲವರು, ಯಾರಿಗಾದರೂ ಕಣ್ಣಿನಲ್ಲಿ ಕಲರ್ ಬ್ಲೈಂಡ್ನೆಸ್ ತೊಂದರೆ ಅಂತಕ್ಕಂಥದ್ದಿದ್ದರೆ ಅದಕ್ಕೆ ದಯವಿಟ್ಟು ಆದಷ್ಟು ಎಚ್ಚರಿಕೆಯಿಂದ ಓಡಾಡೋದನ್ನು ಇಟ್ಕೊಳ್ಳಿ. ಇದರಿಂದ ಸಣ್ಣ ಮಟ್ಟಿನ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಮತ್ತು ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಎಲ್ಲ ಸಂದರ್ಭದಲ್ಲೂ ನಾನು ಎಲ್ಲದಕ್ಕೂ ಪೂಜೆಯನ್ನು ಹೇಳೋದಿಲ್ಲ, ಗೊತ್ತು. ಕೆಲವುದಷ್ಟಕ್ಕೆ ನೀವು ಚಿಕಿತ್ಸೆ ಮಾಡಲೇಬೇಕಾಗತ್ತೆ ಅಂತಲೂ ಹೇಳಿರ್ತೀನಿ. ಇಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಅಥವಾ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲದೆ ಯಾವುದೋ ಒಂದು ಚಿಕ್ಕ ಮಟ್ಟದ ಸಮಸ್ಯೆ ಬಂದಿದೆ ಅಂತ ಹೇಳಾದರೆ ಅಂಥವರು ನೇತ್ರೋಪನಿಷತ್ ಅನ್ನುವಂಥ ಒಂದು ಮಂತ್ರ ಭಾಗ ಇದೆ. ಈ ನೇತ್ರೋಪನಿಷತ್ ಮಂತ್ರ ಭಾಗವನ್ನು 144 ಬಾರಿ ನೀರಿನ ತಾಮ್ರದ ಪಾತ್ರೆಯಲ್ಲಿ ನೀರನ್ನಿಟ್ಟು ಅದಕ್ಕೆ ಅಭಿಮಂತ್ರಣೆಯನ್ನು ಮಾಡಿ ಕಣ್ಣನ್ನು ತೊಳೆಯೋದ್ರಿಂದ ಕಣ್ಣಿನ ಒಳಗೆ ನೀರು ಹೋಗಬಾರ್ದು, ಕಣ್ಣು ಮುಚ್ಚಿಕೊಂಡು ಹೊರಭಾಗದಲ್ಲೇ ತೊಳೆಯುವಂಥದ್ದು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಆ ಕಣ್ಣಿನ ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರ ಆಗುವಂತಹ ಒಂದು ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗ್ಬೋದು. ಷಷ್ಠಾಷ್ಟಮ ಸ್ಥಿತಿಯಲ್ಲಿರ್ತಕ್ಕಂಥ ಗುರುಚಂದ್ರರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಅಪಶಕುನಗಳ ಲಕ್ಷಣವಾಗ್ತಕ್ಕಂಥದ್ದು, ಸೋಲಿನ ಛಾಯೆ ಕಾಣಿಸ್ತಕ್ಕಂಥದ್ದು, ಅಪಮಾನಗಳಾಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಕೂಡ ಕಾಣಿಸುತ್ತೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಕೂಡ ಕಾಣುತ್ತೆ. ಈಗಾಗಲೇ ಯಾರಿಗೆ ಶರೀರದ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳಿರಬಹುದು, ರಕ್ತನಾಳಗಳಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಇರಬಹುದು, ಅಥವಾ ಬ್ಯಾಕ್ ಪೇನ್ ಇರ್ತಕ್ಕಂಥದ್ದು, ಈ ಪಕ್ಕೆಲುಬಿನಲ್ಲಿ ತೊಂದರೆ ಇರ್ತಕ್ಕಂಥದ್ದು ಇತ್ಯಾದಿಗಳಿದ್ದರೆ ಅಂಥವರಿಗೆಲ್ಲ ಸ್ವಲ್ಪ ತೀವ್ರವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯೋಗ್ಯವಾಗಿರತಕ್ಕಂಥ ರೀತಿಯಲ್ಲಿ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳಿ. ಸಂಧಿ ದೋಷಗಳು, ವಿಶೇಷವಾಗಿ ಸಂಧಿ ದೋಷ ಅಂತಂದರೆ ದಶಾಸಂಧಿ, ರಾಹು ಬೃಹಸ್ಪತಿ ಕುಜರಾಹು ಮೊದಲಾಗಿರ್ತಕ್ಕಂಥ ದಶಾಸಂಧಿ ಇರ್ತಕ್ಕಂತಹ ಮಕ್ಕಳು, ವಿಶೇಷವಾಗಿ 16 ವರ್ಷದ ಒಳಗಿನ ಮಕ್ಕಳು, ಕುಂಭರಾಶಿಯ ಮಕ್ಕಳು ಏನಾದರೂ ಇದ್ದರೆ ಅವರ ಜಾತಕವನ್ನು ಒಂದು ಸಾರಿ ದಯಮಾಡಿ ವಿಮರ್ಶೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಕುಜ ರಾಹು ಸಂಧಿ ಅಥವಾ ರಾಹು ಬೃಹಸ್ಪತಿ ಸಂಧಿಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂತಹ ಮಕ್ಕಳಿಗೆ ಸಂಧಿ ಶಾಂತಿಗಳನ್ನು ಮಾಡಿಸ್ಕೊಂಡ್ರೆ ಅಪಾಯವನ್ನು ರಕ್ಷಣೆ ಮಾಡ್ಕೊಳ್ಬಹುದು, ಅಪಾಯವನ್ನು ತಳ್ಳಬಹುದು, ಅಥವಾ ಅಪಾಯದಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ರಾಶಿಯಲ್ಲಿರ್ತಕ್ಕಂತಹ ಶನೈಶ್ಚರ ಲಾಭವ್ಯಯಾಧಿಪತಿ ಆಗಿದ್ದು ಸಪ್ತಮದಲ್ಲಿರ್ತಕ್ಕಂಥ ಪಂಚಮಾಧಿಪತಿಯನ್ನು ನೋಡ್ತಾನೆ. ಹಾಗಾಗಿ
ವಿಶೇಷವಾಗಿ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಸತ್ಕಾರ್ಯ ಒಳ್ಳೆಯ ಕೆಲಸಗಳ ಫಲವಾಗಿ ಶನೈಶ್ಚರನ ದೃಷ್ಟಿಯೂ ಇರೋದರಿಂದ ಲಾಭ ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ ಇದೆ. ಗುರುವಿನ ದೃಷ್ಟಿ ಕೂಡ ಶನೈಶ್ಚರನಿಗೆ ಇರ್ತಕ್ಕಂಥದ್ದಾದ್ದರಿಂದ ಹಿರಿಯರ ಆಶೀರ್ವಾದ ಅನುಗ್ರಹ ಸಿಗ್ತಕ್ಕಂಥ ಲಕ್ಷಣಗಳು, ಅದರಿಂದಾಗಿ ಅನೇಕ ಕಾರ್ಯ ಸಾಧನೆ ಆಗ್ತಕ್ಕಂಥ ಅವಕಾಶಗಳು ಕೂಡ ಉಂಟು. ಸಪ್ತಮದಲ್ಲಿ ಪಂಚಮಾಧಿಪತಿ ಇರೋದರಿಂದ ಮಕ್ಕಳಿಂದ, ಅದರಲ್ಲೂ ವಿಶೇಷವಾಗಿ ಮೀನರಾಶಿಯವರ ಹೆಣ್ಣು ಮಕ್ಕಳಿಂದ ಒಳ್ಳೊಳ್ಳೆಯ ಸುದ್ದಿಗಳನ್ನು ಕೇಳುವಂಥ ಅವಕಾಶ, ಅವರು ಒಳ್ಳೊಳ್ಳೆ ಸುದ್ದಿಗಳನ್ನು ಕೊಡೋದು, ಅವರೊಂದಿಗೆ ಒಂದು ಆತ್ಮೀಯವಾದಂಥ ಬಾಂಧವ್ಯಪೂರಿತ ವಾತಾವರಣವನ್ನು ನೀವು ಕಟ್ಟಿಕೊಂಡು ಸುಖವಾಗಿ ನೆಮ್ಮದಿಯಿಂದ ಈ ವಾರವನ್ನು ಕಳೀತಕ್ಕಂಥ ಸಂಪೂರ್ಣ ಅವಕಾಶ ಇರುತ್ತೆ. ಹಾಗಾಗಿ ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಯಾವುದೂ ಅಷ್ಟಾಗಿ ಕಾಣಿಸೋದಿಲ್ಲ. ಷಷ್ಠಾಧಿಪತಿಯಾಗಿ 6ನೇ ಮನೆಯ ಅಧಿಪತಿಯಾಗಿ ಅಷ್ಟಮದಲ್ಲಿ ನೀಚನಾಗಿರ್ತಕ್ಕಂಥ ರವಿ ಏನು ಮಾಡ್ತಾನೆ ಅಂದರೆ ನಿಮ್ಮ ಶತ್ರುಗಳನ್ನು ಸೋಲಿಸ್ತಾನೆ. ಜೊತೆಯಲ್ಲಿ ಶುಕ್ರನೂ ಇರೋದರಿಂದ ತೃತೀಯಾಧಿಪತಿಯಾಗಿ ಶತ್ರುಗಳ ಸೋಲು ಅಂತಕ್ಕಂಥದ್ದು ಮಾನಸಿಕವಾಗಿ ಧೈರ್ಯ ಸಮಾಧಾನವನ್ನು ಕೊಡುವಂಥ ಅವಕಾಶ. ಹಾಗಾಗಿ ಎಲ್ಲ ರೀತಿಯ ವಿಚಾರಗಳಲ್ಲಿ ಕೂಡ ಮೀನರಾಶಿಯವರಿಗೆ ದಿನ ಚೆನ್ನಾಗಿದೆ. ಇದಕ್ಕೋಸ್ಕರವಾಗಿ ಇವತ್ತು ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಶಿವಾರಾಧನೆ ಬಹಳ ಶ್ರೇಷ್ಠ ಇವತ್ತು. ಹಾಗಾಗಿ ಇವತ್ತು ನಾಳೆ 2 ದಿವಸ ಕೂಡ ಮೀನರಾಶಿಯವರು ಈಶ್ವರನನ್ನು ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರ ಜಪದ ಪೂರ್ವಕ ಅಥವಾ ರುದ್ರಾಧ್ಯಾಯ ಶಿವಕವಚ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಶಿವನ ಆರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ಮತ್ತಷ್ಟು ಉತ್ತಮವಾದಂಥ ಫಲ, ಶಾಂತಿ, ಸಮಾಧಾನಗಳನ್ನು ಕೂಡ ಹೊಂದಬಹುದಾಗಿರುತ್ತೆ. ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಕೂಡ ಬಹಳ ವಿಸ್ಮಯಕಾರಿಯಾಗಿರುವಂಥ ಕ್ಷೇತ್ರದ ಬಗ್ಗೆ ಹೇಳಿದ್ರಿ. ತುಂಬಾ ಖುಷಿ ಅನ್ನಿಸ್ತು. ಭಗವಂತ ಇಚ್ಛಿಸಿದ್ರೆ ನಾವು ಆದಷ್ಟು ಬೇಗ ಹೋಗಿ ಹನುಮ ಸ್ಥಾಪಿತ ಮಾಡಿರುವಂತಹ ಒಂದು ವಿಶೇಷವಾದ ಶನಿದೇವನ ಸನ್ನಿಧಾನಕ್ಕೆ ಹೋಗ್ಬರೋ ಹಾಗಾಗ್ಲಿ ನಿಮ್ಮ ಬಾಯಿ ಅಲ್ವಾ ಗುರುಗಳೇ? ಹಾಗಾಗ್ಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹ ಎಲ್ಲರಿಗೂ ಸಹ ಸಿಕ್ಕಲಿ, ಸರ್ವರಿಗೂ ಶುಭವಾಗಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ NKR TV ಕನ್ನಡ. ಇದು ಅಣುವಿನಲ್ಲೂ ಕನ್ನಡತನವನ್ನ ಬಿತ್ತರಿಸುವಂತ ಹೆಮ್ಮೆಯ ವಾಹಿನಿ. ಹೋಗ್ಬರೋದಾ? ನಮಸ್ಕಾರ.